ತ್ರೈಲೋಕ್ಯ ಸಂಪದ ಲೇಖ್ಯ ಸಮುಲ್ಲೇಖನ ವಿತ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಪ್ರಥಮ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರ ಪವಿತ್ರ ಅಡಿದಾವರೆಗೆ ಅನಂತ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನೇ ಸಮರ್ಪಣೆಯನ್ನು ಮಾಡ್ತಾ ಸಂತರು ಅನುಭಾವಿಗಳು ಹುಟ್ಟಿ ಬೆಳೆದಿರತಕ್ಕಂಥ ಈ ಕನ್ನಡ ನಾಡು ಬಸವಾದಿ ಪ್ರಮಥರನ್ನು ಕೂಡ ಸ್ಮರಣೆಯನ್ನು ಮಾಡ್ತಾ ಹಾಗೂ ಈ ಒಂದು ಪವಿತ್ರವಾದ ತಾಣದಲ್ಲಿ ಈ ಸುಂದರವಾದ ಸುಕ್ಷೇತ್ರದಲ್ಲಿ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ದೇವನನ್ನು ಕೂಡ ಮನದಲ್ಲಿ ಧ್ಯಾನವನ್ನು ಮಾಡಿ ಕಾಡಸಿದ್ದೇಶ್ವರನನ್ನು ಕೂಡ ಸ್ಮರಿಸಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿನ್ನಿನ ದಿವಸ ಜಗದ್ಗುರು ಮಹಾಸನ್ನಿದೇವರ ಆಶೀರ್ವಚನದಿಂದ ನಾವು ತಿಳ್ಕೊಂಡೀವಿ. ಲಿಂಗಕ್ಕೆ ಶ್ರೀ ಸಿದ್ಧಲಿಂಗ ಪಟ್ಟಚರಮೂರ್ತಿ ಸ್ವಾಮೀಜಿಯವರ ಕರ್ತೃಗದಿಗೆಯೂ ಕೂಡ ನಮಸ್ಕರಿಸಿ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿ ನಿಮ್ಮೆಲ್ಲರನ್ನ ಆಶೀರ್ವಾದ ನೀಡಲಿಕ್ಕೆ ದಯಮಾಡಿಸಿರುವಂತಹ ಕಾಶಿ ಹಿಂದೂ ವಿಶ್ವವಿದ್ಯಾಲಯದ ಅತ್ಯಂತ ಉತ್ಕೃಷ್ಟ ವಿದ್ಯಾಧ್ಯಯನವನ್ನು ಮಾಡಿ ವಿದ್ವಾನ್ ಸರ್ವತ್ರ ಪೂಜ್ಯತೆ ನತು ಧನಂ ಆಗ ವಿದ್ಯಾ ಭಂಡಾರಿಯಾಗಿರ್ತಕ್ಕಂಥ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚನ್ನ ಸಿದ್ಧರಾಮ ಪಂಡಿತಾರಾಧ್ಯ ಮಹಾಭಗವತ್ಪಾದಂಗಳವರ ಪವಿತ್ರ ಚರಣಾರವಿಂದಕ್ಕೆ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಬಹಳ ಸುಂದರವಾಗಿ ಅತ್ಯಂತ ಮಾರ್ಮಿಕವಾಗಿ ನಿನ್ನಿನ ದಿವಸನಿಂದ ಈ ನಡೀತಿರುವಂಥ ಶಿವಮಹಾಪುರಾಣ ಕಥೆಗೆ ಬೋಧಾಮೃತಕ್ಕೆ ಸಂಗೀತವನ್ನು ನೀಡಲಿಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರೋರು ಪ್ರವೀಣ್ ತುಬಾಕೆ ಅವರು, ತಬಲಾಜಿಯವರು ಹಾಗೂ ಕಾಡೇಶ್ ಖಾನಾಪುರೆ ಅವರು ಉತ್ತಮ ಗಾಯಕರು ಹಾಗೂ ಹಾರ್ಮೋನಿಯಂ ವಾದಕರು ಆಗಿದ್ದಾರೆ. ಅವರಿಗೂ ಕೂಡ ಇಬ್ಬರನ್ನು ಚಪ್ಪಾಳೆ ಮುಖಾಂತರವಾಗಿ ಅವರಿಗೆ ಆಮೇಲೆ ಬಹಳ ಸುಂದರವಾಗಿ ನಿನ್ನೆಯಿಂದ ನೋಡಿದ್ವಿ ನಾವು ನಮ್ಮ ಸೂತ್ರ ಸಭಾ ಸಂಚಲನ ಮಾಡ್ತಾ ಇರುವ ನಮ್ಮ ಮಲ್ಲಯ್ಯ ಸ್ವಾಮೀಜಿಯವರೇ ಹಾಗೂ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ವೇದ ಆಗಮ ಪಾಠಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಹಾಗೂ ನಿಮ್ಮೆಲ್ಲರನ್ನ ಸಸ್ವರವಾಗಿ ನೀವು ಹೇಳೋ ಅವಶ್ಯಕತೆ ಇಲ್ಲ. ನೀವು ಮಂತ್ರ ಅಂದರೆ ಸಾಕು, ಅವರು ಮುಂದಿನವರು ಗುರುತಿಸ್ಬಿಡ್ತಾರ ನಿಮ್ಮ ಗುರುಗಳು ಶ್ರೀಶೈಲ ಶಾಸ್ತ್ರಿಗಳೇ ಆಗಿರ್ಬೋದು ಅಂತ ತಿಳ್ಕೊಂಡು ಅವರು ಹೇಳ್ತಾರೆ. ಅಂಥ ಯಾವ ಈ ವೇದ ಪಾಠಶಾಲೆಯ ಪ್ರಮುಖ ಗುರುಗಳಾಗಿರ್ತಕ್ಕಂಥವ್ರು ನಿಮ್ಮೆಲ್ಲರ ಬಹಳ ಸ್ಟ್ರಿಕ್ಟ್ ವಾರ್ನಿಂಗ್ ಅದವ್ರು, ಬಹಳ ಖಡಕ್, ಬಹಳ ಶಿಸ್ತುಬದ್ಧ.
ಇರಬೇಕು. ಅಷ್ಟವರು ಶಿಸ್ತುಬದ್ಧವಾಗಿ ಇದನ್ನೆಲ್ಲ ನಿಗ್ರಹಿಸಿಕೊಂಡು ನಿರ್ವಹಣೆ ಮಾಡಿಕೊಂಡು ಹೋಗ್ತಾರಂತ ತಿಳ್ಕೊಂಡು ನೀವು ಒಂದೆರಡು ಅಕ್ಷರ ಕಲಿತು ನಾಡಿಗೆ ನೀವೆಲ್ಲ ಒಳ್ಳೆಯ ಶಾಸ್ತ್ರಿಗಳಾಗಿ ಸ್ವಾಮಿಗಳಾಗಿ ಪರಿಗಣಿಸ್ತೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಂಥ ಯಾವ ವೇದಮೂರ್ತಿ ಶ್ರೀಶೈಲ ಶಾಸ್ತ್ರೀಜಿಯವರೇ ಹಾಗೂ ಈ ಮಠದ ಈ ಮಂದಿರದ ಎಲ್ಲ ಪದಾಧಿಕಾರಿಗಳೇ, ಸೇವಕರೇ, ಮಾತೆಯರೇ, ಮುದ್ದು ಮಕ್ಕಳೇ, ನಿನ್ನಿನ ದಿವಸ ಶಿವಮಹಾಪುರಾಣ ಕಥಾಬೋಧಾಮೃತವನ್ನು ಯಾರಿಗೆ ಹೇಳಿದ್ರು, ಎಷ್ಟು ಶ್ಲೋಕಗಳಿದರಲ್ಲ ಅದಾವ, ಆಮ್ಯಾಗ ಇವತ್ತು ನಮ್ದೆಲ್ಲ ಭಾಗ್ಯ ಅನ್ಕೋಬೇಕು. ನಿನ್ನ ಸನ್ನಿಧಿಯವರು ಹೇಳಿದ್ರು ನಾವು 8:00 ಬರ್ತೀವಿ ಅಂತ ಹೇಳಿದರು. ಆದರೆ ಕೆಳಗೆ ಹೋಗಿ ನಮಸ್ಕಾರ ಮಾಡೋದ್ರೊಳಗನ ಅವ್ರಿಗೂ ಏನು ಅನ್ನಿಸ್ತೋ ಏನೋ, ಬಹಳ ಆನಂದದಿಂದ ತಾವು ತಯಾರಾಗಿ ನಾನು ಬರ್ತೀನಿ, ನಾವು ಬರ್ತೀವಿ ನಡ್ರಿ ಅಂತ ಅವರು ಕೂಡ ತಮ್ಮ ಸ್ವಂತ ಮನಸ್ಸಿನಿಂದ ನಾವು ಅವ್ರಿಗೆ ವಿನಂತಿ ಮಾಡ್ಕೊಂಡ್ವಿ, ಆರಾಮಾಗಿ ಬರ್ರಿ 8:00 ಅಂತಂದ್ವಿ. ಶಿವನ ಧ್ಯಾನ ಮಾಡು, ಶಿವನ ಸ್ಮರಣೆ ಮಾಡು. ನಿನ್ನಿನ ದಿವಸ ಆ ಸುಂದರವಾಗಿರ್ತಕ್ಕಂಥ ಕಥೆಯನ್ನ ಕೇಳಿದವರಾಗಿದ್ದೀರಿ. ಈ ಕಥಾಮೃತ ಬೋಧಾಮೃತದಲ್ಲಿ 24,000 ಶ್ಲೋಕಗಳನ್ನು ವ್ಯಾಸ ಮಹರ್ಷಿಗಳು ಸಂಗ್ರಹಿಸಿ ಈ ಜಗತ್ತಿಗೆ ಕೊಟ್ಟು ಒಬ್ಬ ಜೀವ ಶಿವನಾಗಬೇಕಾದ್ರೆ, ಒಬ್ಬ ಮಾನವ ಮಹಾದೇವನಾಗಬೇಕಾದ್ರೆ, ಈ ಜೀವ ಶಿವನಾಗಬೇಕಾದ್ರೆ ಏನು ಮಾಡ್ಬೇಕ್ರಿಪ್ಪ ಅಂತ ಕೂಡ ಕೇಳಿದ್ರೆ, ಈ ಶಿವಮಹಾಪುರಾಣ ಕಥಾಮೃತ ಏನು ಬೋಧಾಮೃತ ಅದಲ್ಲ, ಅದನ್ನು ಸುಮ್ಮನೆ ಹಂಗ 7 ದಿವಸ ಕೂತ್ಕೊಂಡು ಮನಸಾರೆ ಕೇಳಿದ್ರೆ ಸಾಕು, 7 ದಿವಸನೊಳಗೆ ನಿಮ್ಗೆ ಆ ಪುಣ್ಯ ಪ್ರಾಪ್ತಿ ಆಗತ್ತದ ಅಂತಕ್ಕಂಥ ಮಾತನ್ನ ವ್ಯಾಸ ಮಹರ್ಷಿಗಳು ಹೇಳಿದ. ಮನಸ್ಸನ್ನು ಯಾರ್ದು ನೋಯಿಸಬಾರ್ದು ಅಂತ ತಿಳ್ಕೊಂಡು ನಿನ್ನೆ ವಿಷಯ ಆಯಿತು. ಅದಕ್ಕೆ ಹೇಳ್ತಾರೆ, ಮಂದಿರ ತೋಡು, ಮಸ್ಜಿದ್ ತೋಡು, ಮಗರ್ ಕಿಶಿ ಕಾ ದಿಲ್ ಮತ್ ತೋಡು, ಮಗರ್ ಕಿಶಿ ಕಾ ದಿಲ್ ಮತ್ ತೋಡು. ಯಾಕೆ ಹೇಳ್ರಿ? ದೇವರ ಅಲ್ಲಿ ಇಲ್ಲಿ ಎಲ್ಲಿ ಇಲ್ಲ. ದೇವರ ನಮ್ಮ ಮನಸ್ಸಿನೊಳಗದಾನ, ನಮ್ಮ ಹೃದಯದೊಳಗದಾನ, ನಮ್ಮ ಹೃದಯ ಕಮಲದೊಳಗದಾನ. ಅಂಥ ಯಾವ ದೇವನನ್ನ ಬಹಿರ್ಮುಖವಾಗಿ ಹುಡುಕುವುದಕ್ಕಿಂತ ಪೂರ್ವದಲ್ಲಿ ಅಂತರ್ಮುಖನಾಗಿ ನನ್ನೊಳಗೆ ದೇವರ ಅದಾನ ಅನ್ನೋದನ್ನು ಚಿಂತನೆ ಮಾಡುವುದೇನೆ ಭಗವಂತನನ್ನ ಸ್ಮರಣೆ ಮಾಡ್ದಂಗ ಅಂತ ಇದರ ಅರ್ಥ. ಭಗವಂತನ ಸ್ಮರಣೆ ಮಾಡ್ದಂಗ. ಅದಕ್ಕೆ ಈ ಜೀವನ ಯಾಕೆ ಸಿಕ್ಕದ ಹೇಳ್ರಿ? ಚಿಂತನೆ ಮಾಡಕ್ ಸಿಕ್ಕೈತಿ, ಚಿಂತೆ ಮಾಡಕ್ ಸಿಕ್ಕಿಲ್ಲ. ಬಹಳಷ್ಟು ಜನ ಚಿಂತೆ ಮಾಡಿ 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 ಇಷ್ಟು ಸೊರಗತಾರಲ್ಲ. ಅದಕ್ಕೆ ಸುಭಾಷಿತಕಾರ ಬಹಳ ಸುಂದರವಾಗಿರ್ತಕ್ಕಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರೇಣ ಸಂಶ್ರಿತಃ ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಸಜೀವಂ ಚಿತಾಯಾಶ್ಚ ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರೇಣ ಸಂಶ್ರಿತಃ. ಚಿಂತಾ ಮತ್ತು ಚಿತೆ ಇವೆರಡದವ. ಒಂದು ಕಡೆ ಚಿಂತಾ ಬರೆದ್ರಿ, ಇನ್ನೊಂದು ಕಡೆ ಚಿತ್ತ ಅಂತ ಬರೀರಿ. ಏನಾಗುತ್ತೆ ಹೇಳ್ರಿ? ಚಿಂತೆ ಬರಿಬೇಕಾದ್ರೆ ಮ್ಯಾಗೊಂದು ಮರಾಠಿ ಒಳಗೆ ಬರೆದ್ರಿ ಅಂದ್ರೆ ಮ್ಯಾಗ ಒಂದು ಟಿಂಬ್ ಕೊಡಬೇಕಾಗ್ತದೆ. ಸಂಸ್ಕೃತದಲ್ಲಿ ಬರೆದ್ರು
ಒಂದು ಟಿಂಬ, ಒಂದು ಬಿಂದು. ಮತ್ತದು ಬಿಂದು ತೆಗೆದ್ರೆ ಏನಾಗತ್ರಿ? ಏನಾಯ್ತ್ರಿ? ಚಿತ್ತ ಆಯ್ತು. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರೇಣ ಸಂಶ್ರಿತಃ ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಸಜೀವಂ. ಚಿಂತಾ ಮತ್ತು ಚಿತ ಇವೆರಡು ಏನದವಲ್ಲ, ಚಿಂತೆ ಏನು ಮಾಡ್ತದ್ರೆ ಅಂದ್ರೆ ಜೀವಂತವಾಗಿರ್ತಕ್ಕಂಥ ವಸ್ತುವಿಗೆ ಅದು ಸುಡುತ್ತೈತೆ ಅಂತ. ಜೀವಂತವಾಗಿರ್ತಕ್ಕಂಥ ವಸ್ತುವಿಗೆ ಸುಡುತ್ತೈತೆ. ಹೇಗೆ ಹೇಳ್ರಿ? ನೀವೆಲ್ಲ ಅಂತೀರಿಲ್ಲ, ಯಾರು ಭಾಳ ದಿವ್ಸಕ್ಕೆ ನಿಮಗೆ ಭೇಟಿ ಆದ್ರೆ ಅಂತ ತಿಳ್ಕೊರಿ. ನೀವು ಅಂತೀರಿ ಏನು ಎಷ್ಟು ಸೊರಗೆ ಇಲ್ಲ, ಏನು ಚಿಂತೆ ಮಾಡಕತ್ತಿ ಅಂತ ಆಡು ಭಾಷೆ ಒಳಗೆ ನೀವು ಮಾತಾಡ್ತೀರಿ. ಚಿಂತೆ ಅಂತಕ್ಕಂಥದ್ದು ಏನು ಮಾಡ್ತದ್ರಿ ಅಂತ ತಿಳ್ಕೊಂಡು ಕೇಳಿದ್ರೆ, ಅದು ನಮಗ ಏನು ಕಾಣಿಸ್ತ, ಏನು ಜೀವಂತವಾಗಿರ್ತಕ್ಕಂಥ ಏನು ಶರೀರ ಅದಲ್ಲ, ಆ ಶರೀರವನ್ನ ಒಳಗಿಂದ ಒಳಗೆ ಸುಡಾಕ ಶುರು ಮಾಡ್ತೈತೆ. ಅದು ಚಿಂತೆ. ಇನ್ನು ಚಿತ ಏನು ಮಾಡ್ತದ್ರಿ? ಏನು ನಿರ್ಜೀವವಾಗಿರ್ತಕ್ಕಂಥ ವಸ್ತು ಅದು ಅಗ್ನಿ ಹಚ್ಚಿದ್ರೆ ಸಾಕು, ನಿರ್ಜೀವವಾಗಿರ್ತಕ್ಕಂಥ ಎಲ್ಲ ವಸ್ತುಗಳದಲ್ಲಿ ಜಲಿಸಿ ಹೋಗ್ತಾವಲ್ಲ, ಎರಡೂ ಸುಡವ ಕೆಲಸ ಮಾಡಕತ್ತಾವ. ಅದು ಸುಡುತ್ತೈತಿ, ಇದನ್ನು ಸುಡುತ್ತೈತಿ. ಆದ್ರೆ ಈ ಜನ್ಮ ಸುಟ್ಟು ಹೋಗಾಕ ಬಂದಿಲ್ರಿ. ಅದಕ್ಕೆ ಈ ಜನ್ಮ ಯಾಕೆ ಬಂದದಪ್ಪ ಅಂತ ತಿಳ್ಕೊಂಡಿದ್ರೆ, ಇದು ಜನ್ಮ ಚಿಂತೆ ಮಾಡಾಕಂತ ದೇವ್ರ ನಮಗೆ ಕೊಟ್ಟು ಕಳಿಸಿಲ್ಲ. ನನ್ನ ಚಿಂತನೆಯನ್ನು ಮಾಡು, ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಚಿಂತೆ ಮಾಡಾಕ ಹೋಗ್ಬೇಡಪ್ಪ, ಚಿಂತನೆಯನ್ನು ಮಾಡು, ಚಿಂತನೆಯನ್ನು ನಮಃ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಶಿವಮಹಾಪುರಾಣ ಕಥೆಯೊಳಗ ಕೈ ಯಾಕೆ ಮಾಡ್ಬೇಕ್ರಿ ಅಂತ ತಿಳ್ಕೊಂಡು ಕೇಳಿದ್ರೆ, ಎಲ್ಲೆಲ್ಲಿ ಅವನ ಚಿಂತನೆಯನ್ನು ನಡೆದದ, ಯಾವ ಭಾಗದೊಳಗ ಯಾವ ಸ್ಥಳದೊಳಗ ಅವನ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಚಿಂತನೆ ಅಂದ್ರೆ ಏನ್ರಿ? ಅವನ ಸ್ಮರಣೆಯನ್ನು ಮಾಡೋದು, ಅವನ ಬಗ್ಗೆ ಒಂದಿಷ್ಟು ಮಾತಾಡೋದು, ಅವನ ಚರಿತ್ರೆಗಳನ್ನು ಕೇಳೋದು, ಅವನ ಚರಿತ್ರೆಗಳನ್ನು ಆಲಿಸೋದು. ಇದು ಎಲ್ಲೆಲ್ಲಿ ನಡೆದದಲ್ಲ ಅಲ್ಲಿ ಏನು ಮಾಡ್ತಾನಂತ ತಿಳ್ಕೊಂಡು ಕೇಳಿದ್ರೆ, ಯಾವಾಗ ಈ ಶಿವಮಹಾಪುರಾಣ ಗ್ರಂಥ ಎಲ್ಲಿ ಸ್ಥಾಪನೆ ಆಗ್ತದೆ, ಎಲ್ಲಿ 7 ದಿವಸ ಪರ್ಯಂತ ನಡೀತದ, ಆ ಸ್ವತಃ ಪರಶಿವ ಪರಮಾತ್ಮ ಮಾತಾ ಪಾರ್ವತಿಗೆ ಹೇಳಿದಾನ ಏನಂತಂದ್ರೆ, ಎಲ್ಲೆಲ್ಲಿ 7 ದಿವಸ ಪರ್ಯಂತರವಾಗಿ ಭಗವಂತನ ಸ್ಮರಣೆಯನ್ನು ನಡೀತಾ ಇದೆ, ಭಗವಂತನ ಧ್ಯಾನವನ್ನು ನಡೀತಾ ಇದೆ, ಭಗವಂತನ ಸಪ್ತಾಹಗಳು ನಡೀತಾ ಇದ್ದಾವೆ, ಭಗವಂತನ ಶಿವಮಹಾಪುರಾಣ ಕಥಾಮೃತ ಬೋಧಾಮೃತವನ್ನು ನಡೀತಾ ಇದೆ, ಅಲ್ಲಿ ಬಂದು ಅವ ಏನು ಮಾಡ್ತಾನಂತಂದ್ರೆ, ತನ್ನದೇ ಆಗಿರ್ತಕ್ಕಂಥ ತನ್ನದೇನು ಧ್ಯಾನ ಅದಲ್ಲ, ತನ್ನದೇನು ಚಿಂತನೆ ಅದಲ್ಲ, ಅವನು ಕೇಳುವ ಸಲುವಾಗಿ ಇಲ್ಲಿ ಬಂದು ಕೂತಿರ್ತಾನಂತ. ಕುಳಿತಿರ್ಬೇಕಾದ್ರೆ ಮೈ ಮರೆತು ಅವನ ಭಜನೆಯನ್ನು ಮಾಡುವ ಹೋಗೋದೊಳಗ ಒಂದು ವೇಳೆ ಅವ ಮೈ ಮರೆತು ಅವನ ಒಂದು ಕಾಲ ಕೆಳಗಡೆ ಬಿಟ್ಟ, ಅವಾಗ ನಾವು ನಮಃ ಪಾರ್ವತಿ ಪದೇ ಶಿವ ಹರ ಹರ ಹರ
ಹಿಂಗ ಕೈ ಮ್ಯಾಗ ಮಾಡಿದಿವಿ ಅಂತಂದ್ರೆ ಅಪ್ಪಿ ತಪ್ಪಿ ನಮ್ಮ ಕೈ ಅವನ ಪಾದಕ್ಕೆ ಸ್ಪರ್ಶ ಆಯ್ತು ಅಂತ ತಿಳ್ಕೋರಿ. ಅವಾಗ ನಮ್ಮಂತ ಪುಣ್ಯವಂತರು ಯಾರೂ ಇಲ್ಲ ಅಂತ ತಿಳ್ಕೋಬೇಕು. ಅದಕ್ಕೆ ಯಾವಾಗ ಯಾವಾಗ ಆ ಭಗವಂತನ ನಾಮಸ್ಮರಣೆ ಬರ್ತದಲ್ಲ, ಅವಾಗ ಸಹಜವಾಗಿ ಹಿಂಗ ಮ್ಯಾಗ ಕೈ ಮಾಡಿ ಮನಪೂರ್ವಕವಾಗಿ ಮನಸ್ಸು ಪೂರ್ತಿಯಾಗಿ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇ ಹಿಂಗ ಮನಸ್ಸಿನೊಳಗ ಭಾವನೆ ಇಟ್ಕೋಬೇಕು. ನಮ್ಮ ಮ್ಯಾಗ ಒಬ್ರು ಯಾರಾದರೂ ಕೂತಾರ, ಅವ್ರು ಕುಂತವರು ಒಂದಿಷ್ಟು ಕೆಳಗ ಮೈ ಮರೆತು ನೋಡ್ರಿ, ನೀವು ಭಜನಾ ಗಿಜನ ಮಾಡ್ಬೇಕಾದ್ರೆ ಒಬ್ಬೊಬ್ಬರು ಮೈ ಮರೆತು ನೃತ್ಯ ಮಾಡ್ತಾರೆ, ಒಬ್ಬೊಬ್ಬರು ಮೈ ಮರೆತು ಮೈ ಅಲ್ಲಾಡಿಸಿ ಆ ಭಗವಂತನನ್ನ ಸ್ಮರಣೆ ಮಾಡ್ತಾರೆ. ಮೈಯೊಳಗ ಅವ್ರಿಗೇನು ಧ್ಯಾನ ಇರಂಗಿಲ್ಲ, ಅವ್ರ ಮೈಯೊಳಗ ಏನು ಅದರ ಪರಿಜ್ಞಾನವೇ ಇರಂಗಿಲ್ಲ. ಅವಾಗ ಆ ಒಂದು ಕ್ಷಣ ಮಾತ್ರ ಏನಾಗಿರ್ತಾರೆ ಅವರು ಅಂದ್ರೆ ಪರಶಿವ ಪರಮಾತ್ಮನಿಗೆ ಒಂದಾಗಿ ಆ ಸಾಮರಸ್ಯ ಭಕ್ತಿ ಒಳಗ ವಿಲೀನರಾಗಿರ್ತಾರ. ಅಂಥ ಆನಂದ ಯಾವಾಗ ಸಿಗ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಅನುಭವಿಸುವುದರ ಮಾತ್ರ ಸಿಗ್ತದೆ, ಅನುಭವ ಮಾಡಬೇಕಾಗುತ್ತೆ. ಪರಶಿವ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕಾದ್ರೆ ಈಗ ದೇವರ ಇಷ್ಟೆಲ್ಲ ಸುಂದರವಾಗಿರತಕ್ಕಂಥ ಶರೀರವನ್ನು ನಿನ್ನೆ ನೀವೆಲ್ಲ ಕೇಳಿದಿರಿ. 65 ಕೋಟಿ 65 ಕೋಟಿ 65 ಕೋಟಿ, ಒಂದಲ್ಲ ಎರಡಲ್ಲ, 65 ಕೋಟಿ ಬೆಲೆ ಬಾಳುವ ಅಮೂಲ್ಯವಾಗಿರತಕ್ಕಂಥ ಶರೀರ ಭಗವಂತ ನಮಗ ಕೊಟ್ಟ. ಎದಕ್ಕೆ? ನನ್ನ ಚಿಂತನೆಯನ್ನು ಮಾಡು. ಚಿಂತೆ ಇಲ್ಲ, ಚಿಂತನೆಯನ್ನು ಮಾಡು. ಯಾಕೆ ಹೇಳ್ರಿ? ನೀವು ಏನು ಚಿಂತೆ ಮಾಡಿದ್ರು ಅವ ಹೆಂಗ ಬರೆದಿಟ್ಟನಲ್ಲ ಹಂಗೆ ಆಗ್ತದೆ. ನೀವೇನೇ ಮಾಡ್ರಿ, ನೀವೆಷ್ಟೇ ಮಾಡ್ರಿ, ನೀವೇನು 100 ಯೋಜನೆಗಳು ಮಾಡಿದ್ರು ಕೂಡ ಅವು ಏನು ಬರೆದಿಟ್ಟಿರ್ತಕ್ಕಂಥದ್ದೇನದಲ್ಲ, ಪ್ರಾರಬ್ಧ ಅಂತ ಏನಂತೀವಲ್ಲ, ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನ ಭೋಕ್ತೆ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ನೀವು ಎಷ್ಟು ಯೋಜನೆಗಳು ಮಾಡಿದ್ರು ಕೂಡ ಅವು ಏನು ಹೇಳ್ತಾನ್ರಿ, ಅಲ್ಲೇನು ಬರೆದಿರ್ತದಲ್ಲ ಅದನ್ನು ಘಟಿಸಿ ಹೋಗೇ ಬಿಡುತ್ತದೆ. ಅದಕ್ಕೆ ಅವು ಏನು ಹೇಳಿದ, ಚಿಂತೆ ಮಾಡಬೇಡಪ್ಪ, ಚಿಂತನೆಯನ್ನು ಮಾಡು. ಸುಮ್ಮನೆ ಮನುಷ್ಯ ಯಾಕೆ ದುಃಖಿ ಅದಾನಂತ ತಿಳ್ಕೊಂಡು ಕೇಳಿದ್ರೆ, ನಿನ್ನೆ ಹಿಂಗಾಗಬಾರ್ದಾಗಿತ್ತು ಅಂತ ತಿಳ್ಕೊಂಡು ಇವತ್ತು ಯೋಚನೆ ಮಾಡ್ತಾನೆ, ನಾಳೆ ಹಿಂಗೆ ಮಾಡಾವದಿನ ಅಂತ ತಿಳ್ಕೊಂಡು ಇವತ್ತು ಮಾತಾಡ್ತಾನೆ. ಆದ್ರೆ ಈಗ ಈ ಸದ್ದ ಈ ವೇಳೆ ಒಳಗ ಈ ಸಮಯದೊಳಗ ನಾನು ಏನು ಮಾಡಬೇಕು, ನಾನೇನು ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯ ಏನದಲ್ಲ ಅದನ್ನ ಮಾತ್ರ ಮರೆತು ಬಿಡ್ತಾನ. ಅದಕ್ಕೆ ಮನುಷ್ಯ ಏನಾಗ್ತಾನ ಅಂದ್ರೆ ದುಃಖಕ್ಕೆ ಈಡಾಗ್ತಾನ ಅಂತಕ್ಕಂಥ ಮಾತ ಶಾಸ್ತ್ರಗಳು ಹೇಳ್ಕೊಂಡು ಬರ್ತಾವ. ನೋಡ್ರಿ, ವ್ಯಾಸ ಮಹರ್ಷಿಗಳು 24,000 ಶ್ಲೋಕಗಳುಳ್ಳ ಶಿವಮಹಾಪುರಾಣ ಕಥಾಮೃತವನ್ನ ಈ ಜಗತ್ತಿಗೆ ಧಾರೆಯನ್ನು ಎರೆದರು. ಆ ಎರೆದಿರ್ತಕ್ಕಂಥ ಶಿವ ಕಥಾಮೃತ ಬೋಧಾಮೃತವನ್ನ ಈ ಶಿವಮಹಾಪುರಾಣ ಕಥೆ ಕೇಳಿದ್ರೆ ಏನು ಫಲ ಸಿಗ್ತದ್ರಿ ಅಂತ ತಿಳ್ಕೊಂಡು ಬಹಳ ಜನರ ಮನಸ್ಸಿನೊಳಗೆ ಇರ್ತೈತಿ. ಏನು ಫಲ? ಶಿವನ ಸ್ಮರಣೆಯನ್ನು ಮಾಡಿದರೆ, ಶಿವ ಕಥಾಮೃತವನ್ನು ಕೇಳಿದರೆ, ಯಾಕಂದ್ರೆ ಒಬ್ಬ ಹುಚ್ಚ ನಾ ಹುಚ್ಚದೀನಿ ಅಂತ ಹೇಳ್ಕೋಬೇಕಾದ್ರೆ ಅವ ಕಲ್ಲು ಹೊಡಿಬೇಕಾಗತ್ತೆ, ಯಾರಿಗಾರೆ ಕಲ್ಲು ಹೊಡಿಬೇಕಾಗತ್ತೆ. ಅವಾಗ ಅವನಿಗೆ ಎಲ್ಲರೂ ಅಂತಾರೆ ಅವ ಹುಚ್ಚದನ ಅಂತ ಅಂತಾರೆ. ಪ್ರಯೋಜನ ಮನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ. ಪ್ರಯೋಜನ ಇಲ್ಲದೇನೆ ಯಾರೂ ಕೆಲಸ ಮಾಡಂಗಿಲ್ಲ. ಹಂಗ ಇಲ್ಲಿ ಈ ಚಿಂತನೆ ನಡೀತಿರ್ಬೇಕಾದ್ರೆ, ಶಿವ ಚಿಂತನೆಯನ್ನು ನಡೀತಿರ್ಬೇಕಾದ್ರೆ ವ್ಯಾಸ ಮಹರ್ಷಿಗಳಿಗೆ ಬಹಳ ಸುಂದರವಾಗಿರ್ತಕ್ಕಂಥ ಪ್ರಶ್ನೆ ಬೀಳ್ತದೆ. ಈ ಶಿವ ಕಥಾಮೃತವನ್ನ ಕೇಳಿದರ ಫಲ ಏನು?
ಫಲ ಬೇಕಾ ಬೇಡ್ರಿ? ಈಗ ಪೂಜೆ ಮಾಡ್ತೀರಿ, ಪೂಜೆ ಮಾಡೋಕ್ಕಿಂತ ಮೊದಲೇನೆ ಇಷ್ಟು ಉದ್ದಕ್ಕೆ ಸಂಕಲ್ಪ ಬಿಟ್ಟಿರ್ತೀರಿಲ್ಲ. ಅವರೆಲ್ಲ ನಮ್ಮ ವೈದಿಕ ವಟುಗಳು ಎಲ್ಲರೂ ಅನ್ನಿಸ್ತಾರೆ ನಿಮಗೆ, ಅನುಷಿ ಅದನ್ನೆಲ್ಲ ಅಂದ ಮ್ಯಾಗ ಮತ್ತು ನೀವು ಕೈಯೊಳಗಿನ ಅಕ್ಷತ ಮತ್ತು ಅಲ್ಲಿ ಲಿಂಗಕ್ಕೆ ಅರ್ಪಣೆಯನ್ನು ಮಾಡಿ ನಮಸ್ಕಾರ ಮಾಡಿ ಕೆಳಗೆ ಕೂತು ಆರಾಮಾಗಿ ಮನುಷ್ಯನೊಳಗೆ ಏನಿರ್ತೈತಿ, ಇವೆಲ್ಲ ಬೇಡಿದ್ದೇನಿರ್ತಾವಲ್ಲ, ಇವೆಲ್ಲ ಬೇಡಿದನ್ನೆಲ್ಲ ಇರ್ತಾವಲ್ಲ, ಅವೆಲ್ಲವನ್ನ ನೆನಪಿಸ್ಕೊಂತ ನಾವು ಪೂಜೆ ಮಾಡ್ತೀವಿ. ಆವಾಗ ಶಿವಮಹಾಪುರಾಣ ಕಥಾಮೃತವನ್ನ ಕೇಳಿದರೆ ಏನು ಫಲ ಅಂತಕೊಂಡು ಪ್ರಶ್ನೆ ಬಂದಾಗ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಕಥೆ. ಒಂದು ಊರೊಳಗ ಬಿಂದುಲ ಮತ್ತು ಚಂಚುಲ ಅಂತಕ್ಕಂಥ ಒಂದು ದಂಪತಿ ಇರ್ತಾ ಇದ್ರು. ಅವರು ಯಾವ ದಂಪತಿ ಅಂತಂದ್ರೆ ಬ್ರಾಹ್ಮಣ ದಂಪತಿ. ಬಿಂದುಳ ಅಂತಕ್ಕೆ ಆಮ್ಯಾಗ ಚಂಚುಲ ಅಂತವ ಇಬ್ರು ದಂಪತಿ. ಭಾಸ್ಕಳ ನಗರಿ ಅಂತ ತಿಳ್ಕೊಂಡು ಒಂದು ಸುಂದರವಾದ ಬಾರಿಸ್ತಾ ಇರ್ರಿ, ನೀವು ಸ್ವರ ಕೊಡ್ರಿ. ಭಾಸ್ಕಳ ನಗರಿ ಅಂತ ತಿಳ್ಕೊಂಡು ಒಂದು ಸುಂದರವಾದ ಒಂದು ನಗರದೊಳಗ ಬಿಂದುಳ ಮತ್ತು ಚಂಚುಲ ಅಂತಕ್ಕಂಥ ಒಬ್ಬ ದಂಪತಿಗಳು ಏನು ಮಾಡ್ತಾರಂತಂದ್ರೆ ಸಂಸಾರ ಮಾಡ್ತಾ ಇರ್ತಾರೆ. ಈಗ ನೀವು ಬ್ರಾಹ್ಮಣ ಅಂತಂದ ಮ್ಯಾಗ ಏನು ಜ್ಞಾಪಕ ಬರ್ತದೆ ಹೇಳ್ರಿ? ಬ್ರಾಹ್ಮಣ ಅಂದ ಮ್ಯಾಗ ವೇದ ಸಮ್ಮತಿಯಿಂದ ನಡೆಯೋರು, ವೇದ ಪಠಣ ಮಾಡೋರು, ವೇದವನ್ನು ಬಲ್ಲವರು. ಮತ್ತೆ ಬ್ರಾಹ್ಮಣ ಅಂತ ಯಾರಿಗೆ ಕರೀತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ಬ್ರಹ್ಮಂ ಜಾನಾತಿ ಇತಿ ಬ್ರಾಹ್ಮಣ. ಯಾರು ಬ್ರಹ್ಮ ತತ್ವವನ್ನು ಅರಿತುಕೊಂಡಿದಾರ, ಯಾರ ಬ್ರಹ್ಮ ತತ್ವವನ್ನು ಅಳವಡಿಸಿಕೊಂಡಿದ್ದಾರೆ ಜೀವನದೊಳಗ, ಅಂಥವರಿಗೆ ಬ್ರಾಹ್ಮಣ 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 ಅಂತ ಕರೀತಾರೆ. ಈ ಬಿಂದುಲ್ ಅಂತಕ್ಕಂಥ ಏನು ಬ್ರಾಹ್ಮಣ ಇದ್ದಲ್ಲ, ಅವ ಜಾತಿಯಿಂದ ಮಾತ್ರ ಬ್ರಾಹ್ಮಣನಾಗಿದ್ದ. ಆದ್ರೆ ಅವನು ಮಾಡತಕ್ಕಂಥ ಎಲ್ಲಾ ಕೆಲಸಗಳು ಎಂಥವಿದ್ವಪ್ಪ ಅಂತ ಕೇಳಿದ್ರೆ ವ್ಯಭಿಚಾರಕ್ಕೆ ಅನುಗುಣವಾಗಿ ಜುಗಾರಾಡೋದು, ಮದಿರಾಪಾನ ಮಾಡೋದು, ಏನು ನಿಷಿದ್ಧ ಕರ್ಮಗಳು ಅಂತ ಏನು ಹೇಳಿದಾರಲ್ಲ, ಅವೆಲ್ಲ ನಿಷಿದ್ಧ ಕರ್ಮಗಳು ಮಾಡುವಂತದ್ದೇನು ವೃತ್ತಿ ಎತ್ತಲ್ಲ, ಅವೆಲ್ಲ ದುಶ್ಚಟಗಳು ಈ ಬಿಂದುಲ್ ಅಂತಕ್ಕಂಥ ಬ್ರಾಹ್ಮಣನ ಮನುಷ್ಯನೊಳಗ ಬೀರ್ತಾ ಇತ್ತು. ಆಕೆಯ ಅವನ ಸೌಭಾಗ್ಯವತಿಯಾಗಿರ್ತಕ್ಕಂಥ ಚಂಚುಲ ಅಂತಾಳ, ನೋಡ್ರಿ ನೀವು ಬ್ರಾಹ್ಮಣ, ನೀವು ಬ್ರಾಹ್ಮಣ ಕುಲಕ್ಕೆ ಜನ್ಮಕ್ಕೆ ಬಂದಿರಿ. ನಮ್ಮ ಕುಲ ಇನ್ನೊಬ್ಬರಿಗೆ ಜ್ಞಾನ ಹೇಳ್ತಕ್ಕಂಥದ್ದು, ನಮ್ಮ ಕುಲ ಇನ್ನೊಬ್ಬರಿಗೆ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದು ಕುಲ. ಅದಕ್ಕೆ ನೀವು ಈ ತರ ನಡವಳಿಕೆ ಸಮಾಜದೊಳಗೆ ಸರಿ ಅಲ್ಲ, ನೋಡ್ರಿ ಇದನ್ನು ಸುಧಾರಿಸ್ಕೊಡ್ರಿ ಅಂತ ತಿಳ್ಕೊಂಡು ಯಾರು ಚಂಚುಲ ಅವಳ ಧರ್ಮ ಪತ್ನಿ ಏನಿದ್ದಳಲ್ಲ ಬಹಳ ಪ್ರಯತ್ನ ಮಾಡಿದಳು. ಇದು ಅವ್ರದ್ದು ಕಥೆ ಇಲ್ರಿ, ಇದು ಈ ನಮ್ಮ ಸಮಾಜದೊಳಗೂ ಕೂಡ ಎಲ್ಲರ ಮನೆಯೊಳಗೆ ಒಬ್ಬೊಬ್ರು ಇರ್ತಾರೆ ಇಂಥವ್ರು, ಬಿಂದುಲ್ ಅಂತವ್ರು. ರಾತ್ರಿ ಆಯ್ತು ಅಂದ್ರೆ ಅಳಿಗಾಡಕೂತು ಮನೆಗೆ ಬರೋರು, ಹೇಳಿದ್ದ ಕೇಳಲಾರದವರು, ಹಿಂಗ ಅನೇಕ ಕಾರಣದಿಂದ ಗ್ರಸಿತನಾಗಿರ್ತಕ್ಕಂಥ ವ್ಯಾಧಿಗಳಿಂದ ಗ್ರಸಿತನಾಗಿರ್ತಕ್ಕಂಥ ಏನು ಬಿಂದುಲ ಇದ್ದಲ್ಲ, ಅವ ಎಂದೂ ಶಿವ ಭಜನೆಯನ್ನ ಮಾಡಿಲ್ಲ, ಅವನೆಂದೂ ಕೂಡ ಗಾಯತ್ರಿ ಮಂತ್ರದ ಜಪವನ್ನು ಮಾಡಿಲ್ಲ, ಹೋಮ ಹವನಾದಿಗಳನ್ನು ಮಾಡಿಲ್ಲ, ಎಂದೂ ವೇದ ಏನು ಹೇಳ್ಯದ ಅದನ್ನು ಒಂದೂ ಕೆಲಸ ಅವ ಮಾಡಿಲ್ಲ. ಆದ್ರೆ ಚಂಚುಲಗನಿಸ್ತಿತ್ತು, ಇವತ್ತು ಸರಿ ಹೋದ, ನಾಳಿಗೆ ಸರಿ ಹೋದ, ನಾಡಿದ್ದ ಸರಿ ಹೋದ ಅಂತ ತಿಳ್ಕೊಂಡು ಧರ್ಮ ಪತ್ನಿ ಆಗಿರ್ತಕ್ಕಂಥವಳು
ತಿಳಿಸಿ 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 ಹೇಳ್ತಾ ಇದ್ದಳು. ಆದ್ರೆ ನೋಡ್ರಿ, ಇದು ಕಥೆ ಬಹಳ ಸುಂದರವಾಗಿರ್ತಕ್ಕಂಥದ್ದು. ಇದನ್ನು ಹೇಳ್ತಾಳಕಿ, ಅಲ್ಲ ನೀವು ಮಾಡ್ತಕ್ಕಂಥದ್ದು ಸರಿ ಅಲ್ಲ, ನೀವು ನಡೀತಕ್ಕಂಥ ಮಾರ್ಗ ಸರಿ ಅಲ್ಲ, ನೀವೇನು ಹೊರಟಿರಲ್ಲ ಈ ಮಾರ್ಗ ನಿಮಗೆ ಒಪ್ಪಂಗಿಲ್ಲ, ಇದನ್ನು ಬಿಡ್ರಿ, ಇದನ್ನು ಬಿಟ್ಟು ಒಳ್ಳೆಯ ಸದ್ಗೃಹಸ್ಥರಾಗಿ ಒಳ್ಳೆಯ ಭಕ್ತಿ ಮಾರ್ಗದಿಂದ ನೀವು ನಡಿಬೇಕು ಅಂತ ನನ್ನ ಆಶಯ ಅದಂತೆ ತಿಳ್ಕೊಂಡು ಬಹಳ ಸೆರಬಡ್ಡಿ ಬೇಡ್ಕೋತಾಳ. ಎಷ್ಟು ಮಂದಿ ಪತ್ನಿಯರಿಲ್ಲ ಹೇಳ್ರಿ ಸಂಸಾರದೊಳಗೆ? ಯಾರಿಗೆ ಅನಿಸ್ತದೆ ಹೇಳ್ರಿ, ನನ್ನ ಸೌಭಾಗ್ಯ ಕೆಟ್ಟ ಗುಣಗಳು ಕಲಿಬೇಕಂತ ಯಾರಿಗೂ ಅನ್ಸಂಗಿಲ್ಲ. ನನ್ನ ಗಂಡ ಒಳ್ಳೆಯವನಾಗಿರಬೇಕು, ನನ್ನ ಗಂಡ ಒಳ್ಳೆಯ ಸ್ಥಾನದೊಳಗಿರಬೇಕು, ಒಳ್ಳೆಯ ಸಮಾಜದೊಳಗೆ ಮಾನ ಸನ್ಮಾನಗಳು ಅವನಿಗೆ ದೊರೀತಾ ಇರಬೇಕಂತ ತಿಳ್ಕೊಂಡು ಪ್ರತಿಯೊಬ್ಬ ಪತ್ನಿ ತನ್ನ ಗಂಡನ ಬಗ್ಗೆ ಒಳ್ಳೆಯ ಯೋಚನೆನೇ ಮಾಡ್ತಿರ್ತಾಳೆ, ಹೊರತಾಗಿ ಕೆಟ್ಟದ್ದು ಯಾವಾಗಲೂ ಕೂಡ ಮಾಡಂಗಿಲ್ಲ. ಆದ್ರೆ ಚಂಚುಲ ಇದನ್ನು ಹೇಳಿ 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 ಸಾಕಾಯ್ತಿರಕಿ. ಇವ ಎಲ್ಲರ ಹೊರಟಾನಂತ ತಿಳ್ಕೊಂಡು ಕೇಳಿದ್ರೆ, ಯಾವ ಊರಾಗರ ಹೈದು ಬಂದಾನಂತ ತಿಳ್ಕೊಂಡು ಕೇಳಿದ್ರೆ ಅವನಿಗೆ ಹೆಸರೇ ಬಿದ್ದಿತ್ರಿ. ಬಹುಶಃ ಬಿಂದುಲು ಬಂದು ಹೋಗ್ಯಾನ ಕಾಣ್ತೈತಿ, ಅದಕ್ಕೆ ಜಗಳ ಹತ್ಯೆ ಅದ. ಇಲ್ಲಿವರೆಗೆ ಅವ ಪ್ರಸಿದ್ಧಿ ಆಗಿಬಿಟ್ಟಿದ್ದ. ಇದನ್ನೆಲ್ಲ ನೋಡಿ ಚಂಚುಲ ಅಂತಾಳ, ಇದನ್ನೆಲ್ಲ ನೋಡಿ ಚಂಚುಲ ವಿಚಾರ ಮಾಡ್ತಾಳ, ಎಷ್ಟು ಹೇಳಿದ್ರು ತಿಳ್ಕೊಳ್ಳಿಲ್ಲ. ಆಕೆ ಮಾತ್ರ ಧರ್ಮ ಪತ್ನಿ ಎಂತಾಕಿದ್ದಳು ಅಂತಂದ್ರ, ಬಹಳ ಸುಂದರವಾಗಿ ಪತಿಯ ಸೇವೆಯನ್ನು ಮಾಡ್ತಿದ್ದಳು, ಪತಿವ್ರತ ಧರ್ಮವನ್ನು ಪಾಲನೆ ಮಾಡ್ತಿದ್ದಳು, ದೇವರನ್ನ ನಂಬುತ್ತಿದ್ದಳು, ಶಿವ ಭಜನೆಯನ್ನು ಮಾಡ್ತಾ ಇದ್ದಳು, ಶಿವ ಸಂಕೀರ್ತನವನ್ನು ಕೇಳ್ತಾ ಇದ್ದಳು, ಶಿವನನ್ನ ಸ್ಮರಣೆಯನ್ನು ಮಾಡ್ತಾ ಇದ್ದಳು. ಆಕೆ ಹಾಗೆ ಮಾಡ್ಕೊಂತ ಹೊರಟಿದ್ದಳು. ಆದ್ರೆ ಇವ ಮಾತ್ರ ಅದರೊಳಗಿಂದ ಒಂದೂ ವಿಚಾರ ಇವನ ತಲೆಯೊಳಗಿರ್ಲಿಲ್ಲ. ಇವರಿಬ್ರು ಹೆಂಗಿದ್ರು ಅಂದ್ರೆ ನದಿದೆರಡು ದಂಡಿ ಇದ್ದಂಗಿದ್ರು, ಆದ್ರೆ ಕೂಡ್ತಿತ್ತಿಲ್ಲ ವಿಚಾರಗಳು. ಒಂದು ನದಿ ಹರಿಬೇಕಾದ್ರೆ ಈ ಲೆವೆಲ್ ಮಗ್ಲು ಕೃಷ್ಣ ನದಿ, ಈ ಕಡೆದೊಂದು ದಡ ಆ ಕಡೆದೊಂದು ದಡ, ಇವೆರಡು ಜೊತೆಯಾಗಿ ಹೋಗ್ತಾವ, ಹೊರತಾಗಿ ಅವೆಲ್ಲಿ ಕೂಡಂಗಿಲ್ಲ. ಹಂಗ ಇವರಿಬ್ಬರು ವಿಚಾರ ಕೂಡ್ಲಿಲ್ಲ. ಎಷ್ಟು ಹೇಳಿದ್ರು ಕೂಡ ಆಕೆ ಸುಧಾರಿಸ್ಲಿಲ್ಲವ. ಮುಂದೆ ಏನು ಮಾಡಿದಳು ಅಂತಂದ್ರೆ, ಎಷ್ಟು ಹೇಳಿ ಏನು ಉಪಯೋಗ ಅದ? ದಿನಾಲು ಜಾಸ್ತಿ ಜಾಸ್ತಿ ಆಯ್ತ ಒಂದು ಮದಿರಾಪಾನ ಮಾಡೋದು. ಮತ್ತೊಂದು ದಿವಸ ಏನಾಯ್ತಂತ ತಿಳ್ಕೊಂಡು ಕೇಳಿದ್ರೆ ರೋಗ ಬಂತ್ರಿ, ಬಹಳ ದೊಡ್ಡ ರೋಗ ಬಂತ ಅವನಿಗೆ. ಏನಾಗ್ತದ್ರಿ ತೊಗೊಂಡ್ರೆ? ಏನೂ ಇಲ್ಲದು. ನಿಮಗೆ ಹೆಂಗೆ ಗೊತ್ತಿರಿ ಗುರುಗಳ ಅಂತ ಅನ್ಬೋದು ನೀವು. ಹಂಗೇನಾರು ಆಗಿತ್ತು ಅಂದ್ರೆ ಅದು ಬಾಟ್ಲಿನೇ ಕುಣಿಬೇಕಾಗಿತ್ತಲ್ಲ, ಅದ್ಯಾಕೆ ಕುಣಿಲಿಲ್ಲ ಹೇಳ್ರಿ? ಅದರೊಳಗಿಲ್ಲ ಅದು. ಇದರ ಸಂಪರ್ಕದೊಳಗೆ ಬಂದಾಗ, ಈ ದೇಹದ ಸಂಪರ್ಕದೊಳಗೆ ಬಂದಾಗ, ಅದಕ್ಕೆ ಹೇಳ್ತೀನಿ, ನಮ್ಮ ಜೀವನ ಕುಣಿಬೇಕಾಗಿತ್ತು ಅಂದ್ರೆ ಎಂಥ ಮದಿರಾಪಾನ ಮಾಡಬೇಕಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ, ಶಿವನ ಭಜನೆಗೆ ಮದಿರಾಪಾನವನ್ನು ನಾವು ಮಾಡಿದಾಗ ಮಾತ್ರ ನಮ್ಮ ಜೀವನ ಕುಣಿಯಕ್ಕೆ ಸಾಧ್ಯದ. ಅಂಥ ಜೀವನ ಹಂಗ ಕುಣಿಬೇಕ್ರಿ. ಆ ಕುಣಿಯೋದು ಬೇರೆ, ಈ ಕುಣಿಯೋದು ಬೇರೆ. ಆವಾಗ ಚಂಚುಲ ಅಂತಾಳ, ಎಷ್ಟು ಪ್ರಯತ್ನ ಮಾಡಿದ್ರು ನನ್ನ ಗಂಡ ಏನು ಸುಧಾರಿಸಲಿಲ್ಲ. ಇಷ್ಟೆಲ್ಲ ಮಾಡಿ ಏನು ಉಪಯೋಗದ? ಆಕೆ ಏನು ಮಾಡಿದ್ರು ಅಂದ್ರೆ, ನಾನು ವಾಮ ಮಾರ್ಗದಿಂದ ಹೋಗಲೇನು ಅಂತ ತಿಳ್ಕೊಂಡು ಬರೀ ವಿಚಾರ ಮಾಡಿದ್ರು ಅಷ್ಟೇ. ಸ್ವಲ್ಪ ತಾಯಂದ್ರೆ ಎಲ್ಲರೂ ಲಕ್ಷ ಇಟ್ಟು ಕೇಳ್ರೆ, ನಾನು ವಾಮ ಮಾರ್ಗಲೇ ಹೋಗಲೇನು ಅಂತ ಬರೀ ವಿಚಾರ ಮಾಡಿದಳು ಅಷ್ಟೇ. ವಿಚಾರ ಬಂತಕ್ಕಿಗೆ, ಹೋಗ್ಲಿಲ್ಲ. ಯಾಕ ಗಂಡನಿಗೆ ಹೇಳಿ ಹೇಳಿ ಸಾಕಾಯ್ತು. ಗಂಡ ಏನು ಒಳ್ಳೆ ಮಾರ್ಗಕ್ಕೆ ಬರಲಿಲ್ಲ, ರೋಗ ಆಯ್ತು. ರೋಗ ಆದ ಮ್ಯಾಗ ಆಕೆಗೆ ಮನಸ್ಸಿನಾಗ ಬಂತು, ಇಷ್ಟೆಲ್ಲ ಹೇಳಿ ಕೇಳಿ ಏನು ಪ್ರಯೋಜನ? ಇಷ್ಟೆಲ್ಲ ಮಾಡಿದ್ರು ಅವನೇನು ಸುಧಾರಿಸಲಿಲ್ಲ, ನಾರು ಯಾಕೆ ಚಲೋ ಇರಲಿ, ನಾನು ಒಂದಿಟ್ಟು ಹೊಳ್ಳಲೇನು ಅಂತ ಅನಿಸ್ತಕಿ. ಎಲ್ಲಿ ವಾಮ ಮಾರ್ಗ, ಕೆಟ್ಟ ಮಾರ್ಗಕ್ಕೆ ನಾನು ಒಂದಿಷ್ಟು ಹೆಜ್ಜೆ ಇಡ್ಲೇನು ಅಂತ ಅನಿಸ್ತು. ಇಡ್ಲಿಲ್ಲ,
ಬರೀ ವಿಚಾರ ಮಾಡಿದಳು ಅಷ್ಟೇ. ಅವಾಗ ಹಂಗ ಕೆಲವು ದಿವಸ ಕಳೀತಿರ್ಬೇಕಾದ್ರೆ ಇವ ಬಿಂದುಲ ಅನ್ನತಕ್ಕಂಥ ಬ್ರಾಹ್ಮಣ ಏನಿದ್ನಲ್ಲ, ಏನೂ ಮಾಡಲಾರದೆ ಒಂದ್ ದಿವಸ ಭಕ್ತಿ ಮಾಡಲಿಲ್ಲ, ಒಂದ್ ದಿವಸ ಶಿವನನ್ನು ಸ್ಮರಣೆ ಮಾಡಲಿಲ್ಲ, ಒಂದ್ ದಿವಸ ಗಾಯತ್ರಿ ಮಂತ್ರದ ಜಪವನ್ನು ಮಾಡಲಿಲ್ಲ, ಒಂದ್ ದಿವಸನೂ ಕೂಡ ಹೋಮ ಹವನಾದಿಗಳು ಏನೂ ಮಾಡಲಿಲ್ಲ, ಒಟ್ಟೆ ಪುಣ್ಯ ಕರ್ಮಗಳು ಏನೂ ಮಾಡಲಿಲ್ಲ. ಒಂದ್ ದಿವಸ ಹಿಂಗ ಮಾಡ್ತಾ 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 ಎಲ್ಲಿಗೆ ಬಂತ್ರಿ ಅಂತ ಕೇಳಿದ್ರೆ ಬಹಳ ದೊಡ್ಡ ರೋಗ ಆಯ್ತು. ಇನ್ನೇನು ಎದ್ದು ನಿಲ್ಬೇಕಂತ ಎದ್ದು ನಿಲ್ಲುವಂತ ಅವಸ್ಥೆಯೊಳಗ ಅವನಿಗೆ ತಲೆ ಸುತ್ತಿ ಬಿದ್ದು ಬಿಡ್ತಾನ. ಈ ಮಸ್ತಕ ಹೋಗಿ ಒಂದು ಕಲ್ಲಿಗೆ ಬಡಿತದ. ಮೊದಲೇ ಬಡಕಲಾಗಿರದ ಶರೀರ ಬಡದ ತಕ್ಷಣ ಅವನ ಜೀವ ಅಲ್ಲೇ ಹಾರಿ ಬಿಡ್ತದ. ಧರ್ಮ ಪತ್ನಿ ಆಗಿರ್ತಕ್ಕಂಥವಳು ಚಂಚಲ ಬರ್ತಾಳ, ನೋಡ್ತಾಳ ಏನಾಗ್ಯದ, ಇನ್ನು ಬಹಳ ಆಯುಷ್ಯ ಉಳಿದದ ನಂದು, ಆದ್ರೆ ನನ್ನ ಸೌಭಾಗ್ಯ ಮಾತ್ರ ನೆಲಕ್ಕೆ ಬಿದ್ದು ಬಿಡ್ತಲ್ಲ. ನೆಲಕ್ಕೆ ಬಿದ್ದಾಗ ನನ್ನ ಸೌಭಾಗ್ಯ ಏನು ಮಾಡಬೇಕು ಅಂತ ತಿಳ್ಕೊಂಡು ಕೈ ಹೆಚ್ಚಿ ಮುಟ್ಟಿ ನೋಡ್ತಾಳ, ಮೈ ಎಲ್ಲ ತಣ್ಣಗಾಗ್ಯದ. ಅವಾಗ ಪರಶಿವ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾಳ. ನನಗೆ ಕೊಡೋದನ್ನ ಕೊಟ್ಟಿ ಖರೆ ನನ್ನ ಕುಂಕುಮ ಭಾಗ್ಯ ಇಷ್ಟ್ಯಾಕ ಕಡಿಮೆ ಕೊಟ್ಟೆ ಅಂತ ತಿಳ್ಕೊಂಡು ದೇವರನ್ನ ದೋಷ ಕೊಡ್ತಾಳ, ದೇವರನ್ನ ನೋಯಿಸ್ತಾಳ, ದೇವರನ್ನ ಬೈತಾಳ ಮನುಷ್ಯರೊಳಗ. ಯಾಕ ಎಷ್ಟು ಹೇಳಿದ್ರು ಕೂಡ ಬಿಂದಿಲ್ ಅಂತಕ್ಕಂಥ ಬ್ರಾಹ್ಮಣ ಮಾತ್ರ ಒಂದ್ ದಿವಸ ಕೂಡ ಭಕ್ತಿ ಮಾಡಲಿಲ್ಲ, ಒಂದ್ ದಿವಸನು ಕೂಡ ಭಜನೆಯನ್ನು ಮಾಡಲಿಲ್ಲ. ಕೊನೆಗೆ ಅವ ಕೊನೆ ಉಸುರು ಎಳದ ಅಂತಕ್ಕಂಥ ಮಾತ ಆಕಿಗೆ ಗೊತ್ತಾದ ಮ್ಯಾಗ ಊರವ್ರಿಗೆಲ್ಲರಿಗೆ ಗುರುತಾಗ್ತದ. ಮುಂದೆ ಚಂಚಲ ಜೋರಾಗಿ ಅಳಾಕ್ ಶುರು ಮಾಡ್ತಾಳ. ಚಂಚಲ ಅಂತಕ್ಕಂಥ ಹೆಣ್ಮಗಳು ನೋಡ್ತಾಳ, ದೊಡ್ಡದು ಶರೀರ, ಉದ್ದವಾಗಿರ್ತಕ್ಕಂಥ ಶರೀರ ಬಿದ್ದದ. ಏನು ಮಾಡ್ಬೇಕಂತ ತಿಳ್ಕೊಂಡು ಊರನವ್ರೆಲ್ಲರೂ ಬಂದು ಹೆಂಗಾಕಿರ್ಲೆಕ್ಕ ಆಯ್ತಂತ ತಿಳ್ಕೊಂಡು ಅವನು ಅಂತ್ಯ ಸಂಸ್ಕಾರ ಮಾಡ್ತಾರ. ಅವಾಗ ಈಕೆಯ ಮನಸ್ಸಿನೊಳಗ ಒಂದು ಯೋಚನೆ ಮಾಡ್ಕೊಂತ ಕೂಡ್ತಾಳ, ನಾ ಇಷ್ಟೆಲ್ಲ ಮಾಡೀನಿ, ನನ್ನ ಗಂಡ ಏನು ಸುಧಾರಿಸಲಿಲ್ಲ, ಇನ್ನು ಉಳಿದಿದ್ದ ಜೀವನ ನಾನು ಎಲ್ಲಾರ ಹೋಗಿ ಸೇವಾ ಮಾಡ್ಕೊಂತ ಬದುಕಬೇಕು ಅಂತಕೊಂಡು ಆಕೇನ್ ಮಾಡಿದಳು, ಎಲ್ಲಾ ಆಸ್ತಿ ಅಂತಸ್ತನ್ನೆಲ್ಲ ದಾನ ಮಾಡಿ ಎಲ್ಲಿ ಹೊರಟ್ರಿ ಅಂದ್ರೆ ಅಲ್ಲೊಂದು ಸುಂದರವಾಗಿರ್ತಕ್ಕಂಥ ಗೋಕರ್ಣೇಶ್ವರ ಮಹಾದೇವನ ಮಂದಿರ ಇತ್ತು. ಆ ಗೋಕರ್ಣೇಶ್ವರ ಮಹಾದೇವನ ಮಂದಿರಕ್ಕೆ ಬರ್ತಾಳ, ಶಿವಾಲಯಕ್ಕೆ ಬರ್ತಾಳ. ಅಲ್ಲಿ ಧರ್ಮ ಕರ್ಮ ಸಂಯೋಗದಿಂದ ಈಗ ಹೆಂಗ ನೀವು 7 ದಿವಸದ ಕಥಾಮೃತವನ್ನು ಇಲ್ಲಿ ಹಚ್ಚಿದಿರಲ್ಲ, ಹಂಗ ಅಲ್ಲಿನೂ ಕೂಡ ಒಬ್ಬರು ಪೂಜ್ಯರನ್ನ ಕರೆದು, ಒಬ್ಬರು ಸಂತರ ಸನ್ಯಾಸಿಯನ್ನ ಕರೆದು ಅವರು ಕೂಡ 7 ದಿವಸ ಪರ್ಯಂತರವಾಗಿ ಕಥಾಮೃತವನ್ನು ಕೇಳಿಸ್ತಾ ಇರ್ತಾರ. ಅದು ಮೊದಲನೇ ದಿವಸ. ಆಕೆ ಇನ್ನೇನು ಮಂದಿರದೊಳಗೆ ಬಂದು ಕಾಲಿಡ್ಬೇಕು ಅನ್ನೋದ್ರೊಳಗ ಆ ಸಂತರು, ಆ ಸ್ವಾಮಿಗಳು, ಆ ಅನುಭವಿಗಳು, ಆ ಪುರಾಣಿಕರು ಏನ್ ಹೇಳ್ತಾರಂತಂದ್ರೆ, ಏನೈತಿ ಜೀವನದಾಗ ಹೋಗುದೈತಿ ಮನಾಗ, ಏನೈತಿ ಜೀವನದಾಗ ಹೋಗುದೈತಿ ಮನಾಗ, ಚಿಂತಿನದ ಕೋರುದೈತಿ ಜಂತಿನದ ಮನಿಯಾಗ, ಚಿಂತಿನದ ಕೋರುದೈತಿ ಜಂತಿನದ ಮನಿಯಾಗ, ಏನೈತಿ ಜೀವನದಾಗ ಹೋಗುದೈತಿ ಮನಾಗ, ಏನೈತಿ ಜೀವನದಾಗ ಹೋಗುದೈತಿ ಮನಾಗ, ಚಿಂತಿನದ ಕೋರುದೈತಿ ಜಂತಿನದ ಮನಿಯಾಗ, ಚಿಂತಿನದ ಕೋರುದೈತಿ ಜಂತಿನದ ಮನಿಯಾಗ. ಅಂದ್ರೆ ಯೌವನ
ಸಂಸಾರ ಎಂಬುದೊಂದು ಸಾಗುವ ಟ್ರೇನ, ಸಂಸಾರ ಎಂಬುದೊಂದು ಸಾಗುವ ಟ್ರೇನ. ಜ್ಞಾನಗತಿ ಮಾಡಲು, ಜ್ಞಾನಗತಿ ಮಾಡಲು ಕೊನೆಗೆ ಹೋಗುವುದು ಏನೈತಿ ಜೀವನದಾಗ, ಹೋಗುತ್ತೈತಿ ಮಣ್ಣಾಗ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ. ಗಂಡ ತೀರ್ಕೊಂಡಿದ್ದೊಂದು ಬಹಳ ದುಃಖ ಆಗಿತ್ತು ಆಕೆಗೆ. ಅದೇ ದುಃಖನೊಳಗೆ ಎಲ್ಲಾ ದಾನ ಧರ್ಮಗಳನ್ನು ಮಾಡಿ ಇನ್ನು ಉಳಿದಿದ್ದ ಜೀವನ ಒಂದಿಷ್ಟು ಎಲ್ಲಾರ ಹೋಗಿ ಧರ್ಮಕ್ಕೆ ನಾನು ಬೆಳಗಿಸಬೇಕು, ಧರ್ಮದ ಸೇವೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಪವಿತ್ರವಾದ ಗೋಕರ್ಣೇಶ್ವರ ಮಹಾ ದೇವಾಲಯಕ್ಕೆ, ಶಿವಾಲಯಕ್ಕೆ ಬರ್ತಾಳೆ. ಅಲ್ಲಿ ಬರುತ್ತಿರ್ಬೇಕಾದ್ರೆ ಏನಾಗತ್ತಂತ ತಿಳ್ಕೊಂಡು ಕೇಳಿದರೆ ಶಿವಕಥಾಮೃತವನ್ನ ಹೇಳ್ತಾ ಇರ್ತಾರ. ಆಕೆ ಇನ್ನೇನು ಮಂದಿರದೊಳಗೆ ಬಂದು ಒಂದು ಕಾಲ ಇಡುವಷ್ಟರೊಳಗ ಆ ಗುರುಗಳಾಗಿರ್ತಕ್ಕಂಥವ್ರು ಹೇಳ್ತಿರ್ತಾರ, ಪಾಪ ಮಾಡೋದು ಬೇಡ, ಬರೇ ಪಾಪ ಮಾಡಬೇಕು ಅಂತ ವಿಚಾರ ಮಾಡಿದ್ರೂ ಸಾಕು, ಅವರಿಗೆ ನರಕ ತಪ್ಪಲಾರದೆ ಇರಂಗಿಲ್ಲ ಅಂದ್ಬಿಡ್ತಾರ. ಅವ್ರು ಏನ್ ಹೇಳ್ರಿ, ಗಂಡ ಸಾಯೋಕ್ಕಿಂತ ಮುಂಚೆ ಒಳಗಿಕ್ಕಿ ಏನು ಯೋಚನೆ ಮಾಡಿದ್ಳು, ನಾನು ಕೂಡ ಕೆಟ್ಟ ಮಾರ್ಗಕ್ಕೆ ಒಂದಿಷ್ಟು ಹೋಗಲೇನು ಅಂತ ಬರೀ ಅಂದುಕೊಂಡಿದ್ದು, ಹೋಗಿತ್ತಿಲ್ಲ. खाली म्हणली होती, विचार केली होती, जाऊ का, वाईट मार्गाला लागू का, असं विचार केली होती, गेली नव्हती. ಹೋಗಿತ್ತಿಲ್ಲಕ್ಕೆ. ಅಲ್ಲಿ ಬಂದು ಕುಂತಾಗ ಇನ್ನೇನು ಕೂಡ್ಬೇಕನ್ನೋಷ್ಟ್ರೊಳಗ ಆಕೆಗೆ ಕೇಳಿಸ್ತದ. ಏನು ಕೇಳಿಸ್ತದ ಅಂದ್ರೆ, ಬರೇ ಹಿಂಗ ಕೆಟ್ಟ ಮಾರ್ಗಕ್ಕೆ ಹೋಗಬೇಕು ಅಂತ ವಿಚಾರ ಬಂದರೂ ಕೂಡ ಆ ವಿಚಾರ ಮಾಡದವರಿಗೆ ನರಕ ತಪ್ಪಲಾರದೆ ಇರಂಗಿಲ್ಲ ಅಂತ ಅಂದುಬಿಟ್ರು. ಅವಾಗ ಈಕೆಗೆ ಬಹಳ ದುಃಖ ಐತ್ರಿ. ಜೀವನದುದ್ದಕ್ಕೂ ಕೂಡ ನಾನು ಪುಣ್ಯವನ್ನೇ ಮಾಡಿದ್ದೀನಿ, ಆದ್ರೆ ಒಂದ್ ದಿವಸ ಮಾತ್ರ, ಒಂದು ಕ್ಷಣಕ್ಕೆ ಮಾತ್ರ ನನಗೆ ಕೆಟ್ಟ ವಿಚಾರ ಬಂದಿತ್ತು. ಇವರ ಹೇಳಕತ್ತಾರ, ಅದ ಹಂಗ ವಿಚಾರ ಬಂದ್ರೂ ಕೂಡ, ಬಂದು ಹೋದ್ರೂ ಕೂಡ, ಮಾಡದೇ ಇದ್ರು ಕೂಡ ಬರೀ ವಿಚಾರ ಬಂದದ. ಬರೇ ವಿಚಾರ ಬಂದು ಹೋಗ್ಯದ. ಆದ್ರೂ ಕೂಡ ಗುರುಗಳು ಅಂತಾರಲ್ಲ, ನಿನಗದ ಪಾಪ ಇಷ್ಟು ಭದ್ರವಾಗಿ ಕಟ್ಕೊಂಡ್ಬಿಟ್ಟಿಯಲ್ಲ, ನಿನಗೆ ನರಕ ತಪ್ಪಲಾರದೆ ಇರಂಗಿಲ್ಲ ಅಂತ ಗುರುಗಳು ಅಂದ್ರು. ಅವತ್ತಿಂದ ಆರತಿ ಆಯ್ತು. ಮೊದಲೇ ದುಃಖನಾಗಿದ್ದಳಕ್ಕೆ, ಮೊದಲೇ ದುಃಖದ ಜೀವನ. ಒಂದು ಕಡೆ ತವರ ಮನೆ ಆಶ್ರಯನೂ ಇಲ್ಲ, ಈ ಕಡೆ ಗಂಡನ ಮನೆ ಆಶ್ರಯನೂ ಇಲ್ಲ. ಇನ್ನೇನು ಮಾಡಬೇಕು ಅನ್ನುವಂಥ ಸಂದರ್ಭದೊಳಗೆ ಅಲ್ಲಿ ಓಡೋಡಿ ಬಂದು ಆರತಿ ಮುಗಿದ ತಕ್ಷಣ ಗುರುಗಳ ಪಾದಕ್ಕೆ ಬಿದ್ದು ದೋಡೋ ಅಂತ ಅಳಕ್ಕೆ ಶುರು ಮಾಡ್ತಾಳೆ. ಅವಾಗ ಗುರುಗಳು ಹಿಂದಕ್ಕೆ ಸರಿದು, ಹೇಳಮ್ಮ ಏನಾಯ್ತು ಹೇಳು. ಅಲ್ರಿ, ನೀವು ಶಿವಕಥಾಮೃತವನ್ನು ಹೇಳ್ತಿರ್ಬೇಕಾದ್ರೆ ಒಂದು ಮಾತು ಮಾತ್ರ ನನ್ನ ಕಿವಿಗೆ ಬಿತ್ತು. ಆ ಮಾತು ಕೇಳಿ ನನ್ನ ಜೀವ ಅಲ್ಲೋಲು ಕಲ್ಲೋಲು ಆಗ್ಯದ. ಅದಕ್ಕೆ ನನಗೆ ಸಮಾಧಾನ ಇಲ್ಲ. ಅದಕ್ಕೊಂದಿಷ್ಟು ಏನಾದರೂ ಉಪಾಯವನ್ನು ಹೇಳ್ರಿ ಗುರುಗಳು ಅಂತ ತಿಳ್ಕೊಂಡು ಬಹಳ ಕಿಂಕರತ್ವದಿಂದ, ಬಹಳ ಕಿಂಕರದಿಂದ ಭಗವಂತನಲ್ಲಿ, ಆ ಗುರುವಿನಲ್ಲಿ ಕೇಳ್ಕೊತಾಳ. ಏನಂತಂದ್ರ, ನೋಡಮ್ಮ, ಇದಕ್ಕೆಲ್ಲ ಒಂದೇ ಒಂದು ಉಪಾಯ ಇದೆ. ಆ ಉಪಾಯ ಮಾತ್ರ ಆ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳನ್ನ ಗುರುಗಳಿಗೆ ಹೇಳ್ತಾಳಾಕೆ. ಹೇಳಿ ಏನಂತಾಳಂತಂದ್ರ, ನನಗೆ ಇದರಿಂದ ನೀವು ಪಾರ ಮಾಡ್ರಿ ಅಂತ ತಿಳ್ಕೊಂಡು ಬೇಡ್ಕೋತಾಳ. ಅವಾಗ ಅವ್ರು ಹೇಳ್ತಾರ, ನೋಡಮ್ಮ, ಪಾರ ಮಾಡೋರು ನಾವಲ್ಲ, ಪಾರ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿದ್ದು ಒಂದಿಷ್ಟು ಸೇವಾ ಮಾಡು, ಒಂದಿಷ್ಟು ಶ್ರವಣ ಭಕ್ತಿಯನ್ನು ನೀನು ಮಾಡು. ಅದು ಯಾರು ಪಾರು ಮಾಡ್ತಾರೆ ಅಂದ್ರೆ ಭಗವಂತ
ಪರಶಿವ ಪರಮಾತ್ಮ ನಿನ್ನ ಜೀವನವನ್ನು ಪಾರು ಮಾಡ್ತಾನ ಅಂತಕ್ಕಂಥ ಭಾವವನ್ನ ಆಕೆಗೆ ತಿಳಿಸ್ಕೊಡ್ತಾರೆ. ಅವಾಗ ಬಹಳ ಆನಂದ ಆಯ್ತು ಆಕೆಗೆ. ಆಯ್ತು ಹೇಳ್ರಿ, ಏನು ಮಾಡ್ಬೇಕು ಹೇಳ್ರಿ. ನಿಮಗೂ ಒಂದಿಷ್ಟು ಏನಾರ ಯಾರು ಹೇಳಿದ್ರ ಅಂತಂದ್ರೆ ನಿಮಗೂ ಪಟ್ಟಕ್ಕತ್ತ ಅನಿಸ್ತದಿಲ್ಲ? ಹೇಳ್ರಿ ಪಟ್ಟತ್ ನಾವು ಏನು ಮಾಡ್ಬೇಕು ಹೇಳ್ರಿ. ಅವಾಗ ಗುರುಗಳು ಹೇಳ್ತಾರೆ, ಅವರು ನೋಡಮ್ಮ, ಇಲ್ಲಿ 7 ದಿವಸ ಪರ್ಯಂತರವಾಗಿ ಈ ಸ್ಥಾನದೊಳಗೆ, ಗೋಕರ್ಣೇಶ್ವರ ಸ್ಥಾನದೊಳಗೆ ಶಿವಕಥಾಮೃತವನ್ನು ನಡೀತಾ ಇದೆ. ಎಲ್ಲಿವರೆಗೆ ಈ ಶುಭ ಕಥಾಮೃತವನ್ನು ನಡೀತದಲ್ಲ ಅಲ್ಲಿವರೆಗೆ ನೀನು ಇಲ್ಲೇ ಮಂದಿರದಲ್ಲೇ ಉಳ್ಕೋಬೇಕು. ಆಮ್ಯಾಗ ಇಲ್ಲಿ ಹರಿತಿರುವಂತ ನದಿಯೊಳಗೆ ಸ್ನಾನ ಮಾಡಿ ಬಂದು ಈ ಗೋಕರ್ಣೇಶ್ವರನ ಬಹಳ ಸುಂದರವಾಗಿ ಸ್ನಾನವನ್ನು ಹಾಕಿ ಸಡಾ ಅವಕ್ಕೇನಂತೀರಿ, ನೀರು ಹೊರಗಡೆ ನೀರು ಹೊಡೆದು, ಅಂಗಳಕ್ಕೆ ನೀರು ಹೊಡೆದು, ಕಸ ಹುಡುಗಿ, ಆಮ್ಯಾಗ ರಂಗೋಳಿ ಹಾಕಿ ಒಂದಿಷ್ಟೆಲ್ಲ ಹೂವು ಪತ್ರಿ ಪುಷ್ಪಗಳನ್ನು ತಂದು ನೀನು ಯಾರೂ ನೋಡದೇ ಇರುವಂತ ಸಮಯದೊಳಗೆ ನೋಡ್ರಿ, ಇದು ನಾನು ಹೇಳಿಲ್ಲ, ಇದ್ರೊಳಗೆ ಅದ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ನೋಡಲಿ ಅಂತ ತಿಳ್ಕೊಂಡು ರಂಗೋಳಿ ತೆಗಿತಿರ್ತಾರೆ. ನೀವು ರಂಗೋಳಿ ತೆಗೆದು ಯಾರಿಗೆ ಕಾಣಿಸ್ಬಾರ್ದ್ರಿ. ಗುರುಗಳು ಹೇಳಿದ್ರು, ಇದನ್ನ ಯಾರು ಮಾಡ್ಯಾರ ಅಂತ ತಿಳ್ಕೊಂಡು ಕಾಣಿಸಬಾರದು, ಅದು ಸೇವಾ ಮಾಡ್ಬೇಕು ನೀ ಅಂತ ಆ ಚಂಚುಲಿಗೆ ಗುರುಗಳಾಗಿರ್ತಕ್ಕಂಥವ್ರು ಹೇಳ್ತಾರೆ. ಅಂದ್ರೆ ಇದನ್ನೆಲ್ಲ ಮಾಡ್ಬೇಕಾದ್ರೆ ನೋಡ್ರಿ, ಅದಕ್ಕೆ ಹೇಳಿದೆ ನಾನು, ದೇವರ ಭಕ್ತಿಯನ್ನು ಮಾಡಬೇಕಾದ್ರೆ ನಿಮ್ಮ ಭಕ್ತಿ ನಿಮ್ಮನ್ನು ಹೊರತುಪಡಿಸಿ, ಅವನನ್ನು ಹೊರತುಪಡಿಸಿ ಮೂರನೆಯವರು ಎಂದೂ ಗೊತ್ತಾಗಿರಬಾರದು. ಆ ಭಕ್ತಿ ಮಾತ್ರ ಪರಿಪಕ್ವವಾಗ್ತದ ಅಂತ ಶಾಸ್ತ್ರದೊಳಗೆ ಹೇಳ್ಕೊಂಡು ಬರ್ತಾರೆ. ಅದೇ ಭಕ್ತಿ. ಭಕ್ತಿ ಇಟ್ಟು ದುಡಿಯೋ ತಮ್ಮ ಶಿವನಲ್ಲಿ ಪರಮಾತ್ಮದನು ನಿನ್ನ ಹೃದಯದಲ್ಲಿ. ಪರಮಾತ್ಮದನು ನಿನ್ನ ಹೃದಯದಲ್ಲಿ ಭಕ್ತಿಯಿಂದ ದುಡಿಯೋ ತಮ್ಮ ಶಿವನಲ್ಲಿ ಪರಮಾತ್ಮದನು ನಿನ್ನ ಹೃದಯದಲ್ಲಿ. ಪರಮಾತ್ಮದನು ನಿನ್ನ ಹೃದಯದಲ್ಲಿ. ಕುಮಾರ ಭಕ್ತಿ ಮಾಡಿದ ಘೋರ ಅರಣ್ಯದಲ್ಲಿ. ಕುಮಾರ ಭಕ್ತಿ ಮಾಡಿದ ಘೋರ ಅರಣ್ಯದಲ್ಲಿ ಪ್ರತ್ಯಕ್ಷವಾಗಿ ನಿಲ್ಲುತ್ತಾನೋ ನಾರಾಯಣ ಎದುರಲ್ಲಿ. ಪ್ರತ್ಯಕ್ಷವಾಗಿ ನಿಲ್ಲುತ್ತಾನೋ ನಾರಾಯಣ ಎದುರಲ್ಲಿ. ನಾಚತ ಮಂಡಲೋ ನಕ್ಷತ್ರ ಮಂಡಲದೋಳು ಧ್ರುವ ತಾರೆ ಆಗೆಂದು ಆಶೀರ್ವಾದ ಮಾಡಿ ಹಸ್ತಾಯಿ ತನ್ನ ತಲೆಯ ಮ್ಯಾಲೆ. ಆಶೀರ್ವಾದ ಮಾಡಿ ಹಸ್ತಾಯಿ ತನ್ನ ತಲೆಯ ಮ್ಯಾಲೆ. ಭಕ್ತಿ ಇಟ್ಟ ದುಡಿಯೋ ತಮ್ಮ ಶಿವನಲ್ಲಿ ಪರಮಾತ್ಮ ಅದನಿಂದ ಹೃದಯದಲ್ಲಿ. ಪರಮಾತ್ಮ ಅದನಿಂದ ಹೃದಯದಲ್ಲಿ. ನಮ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ. ಪರಮಾತ್ಮದನೋ ನಿನ್ನ ಹೃದಯದಲ್ಲಿ. ನಮ್ಮ ಹೃದಯದೊಳಗೆ ನಾವು ಆದಾನ. ಅಲ್ಲಿ ಗುರುಗಳಾದವರು ಆ ಚಂಚುಲಿಗೆ ಹೇಳ್ತಾರೆ, ನೋಡಮ್ಮ, ನೀನು ವಾಣಿಯಿಂದ, ನೀನು ಮನಸ್ಸಿನಿಂದ ಮಾಡಿರ್ತಕ್ಕಂಥ ಪಾಪನ್ನ ನೀನು ತೊಳ್ಕೋಬೇಕಾಗಿದ್ರೆ ಈ ಗೋಕರ್ಣೇಶ್ವರ ಮಹಾದೇವನ ಈ ಶಿವಾಲಯದ ಸೇವೆಯನ್ನ
ಯಾರೂ ನೋಡಲಾರದಂಗ ಮಾಡು, ಯಾರಿಗೂ ಕಾಣಲಾರದಂಗ ಮಾಡು. ಅದಕ್ಕೆ ನೋಡ್ರಿ, ಜಗದ್ಗುರು ಮಹಾಸನ್ನಿಧಿಯವರು 3 ಗಂಟೆಗೆ ಬರಾಕತ್ತಾರೆ. ಯಾರಿಗೆ ಬೇಕಾಗೈತ್ರಿ ಅದು? ಯಾರ ಸಲುವಾಗಿ? ನಿಮ್ಮೆಲ್ಲರ ಸಲುವಾಗಿ ಬೆಳಗಿನ 3 ಗಂಟೆಗೆ ಬಂದು ಪಾರಾಯಣ ಮಾಡಿ ಆ ಜಗನ್ಮಾತೆಯ ಆಶೀರ್ವಾದವನ್ನು ಪಡ್ಕೋತಾ ಇದ್ದಾರೆ, ಜೋರಾಗಿ ಚಪ್ಪಾಳೆಯ ಮುಖಾಂತರವಾಗಿ. ಯಾರೂ ನೋಡಲಾರದಾಗ, ಯಾರಿಗೂ ಕಾಣದ ಹಾಗೆ, ಇದು ಭಕ್ತಿ. ಅವಾಗ ಚಂಚುಲ ಕೇಳ್ತಾಳ, ಆಯ್ತಪ್ಪ. ಆಮ್ಯಾಗ ಏನ್ ಮಾಡ್ಬೇಕು? ಇನ್ನೊಂದು ಏನ್ ಮಾಡ್ಬೇಕು ಅಂದ್ರೆ 7 ದಿವಸ ಪರ್ಯಂತರವಾಗಿ ಈ ಕಥಾಮೃತವನ್ನು ನಾನು ಕೇಳ್ತೀನಿ, ಮನಸ್ಸಿಟ್ಟು ಕೇಳಬೇಕು ಅಂತ ಹೇಳಿದ್ರು. ಸುಮ್ಮನೆ ಕೇಳುವುದಲ್ಲ, ಮನಸ್ಸಿಟ್ಟು ಕೇಳು. ನೀನು ಈ 7 ದಿವಸದೊಳಗೆ ಏನು ಇಚ್ಛಾ ವ್ಯಕ್ತ ಮಾಡ್ತಿ, ನೀ ಏನು ಕೇಳ್ತಿ, ಅವನಿಗೆ ಗೊತ್ತು, ನಿನಗೆ ಗೊತ್ತು. ಏನನ್ನು ಬಯಸಿ ನೀನು ಪೂಜಾ ಮಾಡ್ತಿ, ಏನನ್ನು ಬಯಸಿ ಮನುಷ್ಯರೊಳಗೆ ಏನು ಆಕಾಂಕ್ಷೆಗಳ ಇಟ್ಟು ನೀನು ಕಥಾಮೃತವನ್ನು ಕೇಳ್ತಿ, ಆ 7ನೇ ದಿವಸ ನಿನ್ನೆಲ್ಲ ಇಚ್ಛೆಗಳ ಪೂರ್ತಿ ಆಗಲಿ ಅಂತ ತಿಳ್ಕೊಂಡ ಗುರುಗಳ ಆಶೀರ್ವಾದ ಮಾಡ್ತಾರ. ಅದೇ ಪ್ರಕಾರವಾಗಿ ದಿನಾಲೋಕಿ ಏನು ಮಾಡಕತ್ತಿಳ್ರಿ, ಬೆಳಗಿನ ಜಾವ ಯಾರೂ ಹೇಳೋಕ್ಕಿಂತ ಪೂರ್ವದೊಳಗೆ ಎದ್ದು ಗೋಕರ್ಣೇಶ್ವರ ದೇವಾಲಯದ ಬದಿಗೆ ಹರಿತಿರ್ತಕ್ಕಂಥ ನದಿಗೆ ಹೋಗಿ ಸ್ನಾನವನ್ನು ಮಾಡಿ ಅಲ್ಲಿಂದ ಹೊತ್ತು ತಂದು ನೀರು ಹೊತ್ತು ತರ್ತಾಳೆ. ಆಮ್ಯಾಗ ನೀರು ಹೊತ್ತು ತಂದು ಆ ಗುಡಿಯ ಮುಂದೆ ನೀರನ್ನು ಚೆಲ್ಲಿ ಕಸವನ್ನು ಗೂಡಿಸಿ ರಂಗೋಳಿಯನ್ನು ಹಾಕಿ ಅದನ್ನೆಲ್ಲ ಸುಶೋಭೀಕರಣವನ್ನು ಮಾಡಿ ಮತ್ತೆ ಒಳಗಿನದೆಲ್ಲ ಏನು ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಿ ಏನು ಮಾಡ್ತಾಳಂದ್ರೆ ಮತ್ತೆ ನೀರಿಗೆ ಹೋಗಿ ಮತ್ತೊಮ್ಮೆ ಸ್ನಾನ ಮಾಡಿ ಬಂದು ಆ ಗೋಕರ್ಣೇಶ್ವರ ದೇವಾಲಯದ ಶಿವಾಲಯದ ಎಲ್ಲ ವೈಭವದಿಂದ ಪೂಜೆಯನ್ನು ಮಾಡ್ತಾಳೆ. ಇನ್ನು ಬೆಳಗಿನ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಈ ಎಲ್ಲ ಕೆಲಸಗಳನ್ನು ಮುಗಿಸಿ ಮತ್ತೆ ಅವನ ಎದುರುಗಡೆ ಕುತ್ಕೊಂಡು ಮನದಲ್ಲಿರ್ತಕ್ಕಂಥ ಜ್ಯೋತಿಯನ್ನ ಅಲ್ಲಿ ಗುಡಿಯಲ್ಲಿ ಹಚ್ಚಿರ್ತಕ್ಕಂಥ ಜ್ಯೋತಿಯ ಜೊತೆ ಸಂಯೋಗವನ್ನ ಮಾಡಿ ಈ ಜ್ಯೋತಿ ನೀನೇ, ನಾನೇ ನೀನು, ನೀನೇ ನಾನು ಅಂತಕ್ಕಂಥ ಭಾವನೆಯನ್ನ ಮನಸ್ಸಿನೊಳಗಿಟ್ಟುಕೊಂಡು ಆ ಸಾಮರಸ್ಯ ಭಕ್ತಿಯನ್ನ ಮಾಡಾಕ ಶುರು ಮಾಡ್ತಾಳೆ ಚಂಚುಲ. ಯಾಕ ನೊಂದು ಜೀವಿ, ಗಂಡನನ್ನ ಕಳ್ಕೊಂಡಿದ್ದು ದುಃಖ, ನನ್ನ ವಾಣಿಯಿಂದ ಆಗಿರ್ತಕ್ಕಂಥ ಪಾಪ, ಇದನ್ನೆಲ್ಲ ತೊಳ್ಕೋಬೇಕಾದ್ರೆ ಗುರುಗಳು ಹೇಳಿರ್ತಕ್ಕಂಥ ಮಾತನ್ನ, ಆ ಕಥಾಮೃತವನ್ನು ಹೇಳೋರು ಹೇಳಿರ್ತಕ್ಕಂಥ ಮಾತನ್ನ ನಾನು ತಪ್ಪದೆ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು ಅಂತಕ್ಕಂಥ ಮಾತನ್ನ ಆಕೆ ಮನವರಿಕೆ ಮಾಡಿಕೊಂಡು ಅಲ್ಲಿ ಎಲ್ಲ ಸೇವೆಗಳನ್ನು ಮಾಡಿ ಆಮೇಲೆ ಸಾಯಂಕಾಲ ಕಥಾಮೃತವನ್ನು ಶುರು ಆಗೋಕ್ಕಿಂತ ಪೂರ್ವದಲ್ಲಿ ಒಂದು ಜಾಗ ಆಕಿ ಹಿಡ್ಕೊಂಡಿದ್ರು. ಅದಕ್ಕೆ ಹೇಳಿದ್ದೆ ನಾನು, ನಿನ್ನೆ ಹೇಳಿದ್ದೆ ನಾನು, ಮೊದಲನೇ ದಿವಸ ಯಾರು ಎಲ್ಲಿ ಕೂತೀರಿ ಅವ್ರು ಅಲ್ಲೇ ಕೂಡ್ಬೇಕು ಮುಗಿಯೋ ತನಕ. ಈಗ ನೀವೆಲ್ಲ ಗುರುತು ಮಾಡಿ ಇಟ್ಟು ಹೋಗ್ಬಿಡ್ರಿ ಜಾಗ. ಒಂದು ಜಾಗ ಹಾಕಿ, ಒಂದು ನಿಗದಿತವಾಗಿರ್ತಕ್ಕಂಥ ಒಂದು ಜಾಗ ಆಕಿ ಆ ಮಂದಿರದೊಳಗ ಗುರುತು ಮಾಡಿಕೊಂಡಳು. ಅಲ್ಲೇ ಕೂತ್ಕೊಂಡು ಪೂಜೆ ಮಾಡಬೇಕಾದ್ರೆ ಆಕಿ ಏನು ಬೇಡ್ತಾ ಇದ್ದಳ್ರಿ ಅಂದ್ರೆ, ನನಗೆ ಮೋಕ್ಷ ಕೊಡು, ನನಗೆ ಮೋಕ್ಷ ಕೊಡು, ನನಗೆ ಮೋಕ್ಷ ಕೊಡು, ನನ್ನನ್ನು ಈ ಜೀವನದಿಂದ ಮುಕ್ತರನ್ನಾಗಿ ಮಾಡು, ಮಾಡು, ನಿನ್ನಲ್ಲಿ ಕರೆದುಕೋ, ನನಗಿದು ಬ್ಯಾಡಾಗ್ಯದ, ಸಾಕಾಗ್ಯದ. ವೈರಾಗ್ಯ ಬಂದು ಆಕಿ 7 ದಿವಸ ಪರ್ಯಂತರವಾಗಿ ದಿನಾಲು ಕಥಾಮೃತವನ್ನು ಕೇಳ್ತಿದ್ದಳು. ದಿನಾಲು ಗೋಕರ್ಣೇಶ್ವರ ದೇವಾಲಯದ ಶಿವಾಲಯದ ಸೇವೆಯನ್ನು ಮಾಡ್ತಾ ಇದ್ದಳು. ಹೀಗೆ 7 ದಿವಸ ಪರ್ಯಂತರವಾಗಿ ಮಾಡ್ತಾ 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 7ನೇ ದಿವಸ ಬಂತು, ಎಲ್ಲ ಮುಗಿದಿತ್ತು, ಕಥಾಮೃತವನ್ನು ಕೂಡ ಮುಗ್ಯಾಕ ಬಂತು. ಇನ್ನೇನು ಈ ಆರತಿ ಹಚ್ಚುತ್ತಾ ಇದ್ರು, ಈ ಕಡೆ ಈ ಆರತಿ ಪ್ರಜ್ವಲಿತವಾಗಿತ್ತು, ಆಕೆಯ ದೇಹದ ಆರತಿ ಮಾತ್ರ ಭಗವಂತನ ಚರಣಿಗೆ ಸೇರ್ಕೊಂಡ್ಬಿಟ್ಟಿತ್ತು. ಭಗವಂತನ ಚರಣದಲ್ಲಿ ಸೇರ್ತು. ಅವಾಗ ಎಚ್ಚರ ಆಗ್ತದೆ ಆಕೆಗೆ, ನೋಡ್ತಾಳ ಎಲ್ಲಿದಾಳ ಅಂತಂದ್ರೆ ಆ ಭಕ್ತಿಯ ಓಗದಿಂದ, ಭಕ್ತಿಯ ಒಂದು ಓತಪ್ರೋತದಿಂದ ಆಕಿ ಎಲ್ಲಿದಾಳೆ ಅಂತಂದ್ರೆ ಕಣ್ಣು ಬಿಟ್ಟು ನೋಡ್ತಾಳ, ಕೈಲಾಸ ಪರ್ವತದೊಳಗ ಜಗನ್ಮಾತೆಯ ಮಾತಾ ಪಾರ್ವತಿಯ ಭವನದೊಳಗ ಬಂದು ಕಣ್ಣು ಬಿಡ್ತಾಳ. ನೋಡ್ರಿ, ಕಥಾಮೃತವನ್ನು ಕೇಳಿದ ಫಲ ಏನು ಅಂದ್ರೆ, ಪೂಜಾ ಮಾಡ್ಕೊಂತ ಕಥಾ ಕೇಳ್ಕೊಂತ
ಅಪೇಕ್ಷೆ ಪಟ್ಟಳು ಅಂದ್ರೆ ನನಗೆ ಮುಕ್ತಿ ಕೊಡು ಮುಕ್ತಿ ಕೊಡು ಮುಕ್ತಿ ಕೊಡು ಅಂತ ಬೇಡ್ಕೊಂಡಳು. 7ನೇ ದಿವಸ ಈ ಕಡೆ ಈ ಕಥೆಯ ಆರತಿ ಪ್ರಾರಂಭ ಆಗೋಕ್ಕಿಂತ ಪೂರ್ವದಲ್ಲಿನೇ ಆಕೆಯ ಆರತಿ ಆರಿತ್ತು. ಆರಿದ ಆರತಿ ಎಲ್ಲಿ ಹೋಗಿ ಹತ್ತದ್ರಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ಕೈಲಾಸ ಪರ್ವತದೊಳಗೆ ಹೋಗಿ ಮಾತಾ ಜಗನ್ಮಾತಾ ಆದಿಶಕ್ತಿ ಪರಬ್ರಹ್ಮ ಪರಮಾತ್ಮನಿಯ ಪಾದ ಸೇವೆ ಮಾಡ್ತಕ್ಕಂಥ ಭಾಗ್ಯ ಅವಳಿಗೆ ಸಿಕ್ತು ಅಂತಕ್ಕಂಥ ಕತೆ. ಮಾತಾ ಪಾರ್ವತಿಯ ಪಾದ ಸೇವೆಯನ್ನು ಮಾಡ್ತಕ್ಕಂಥ ಸೇವಾ ಆಕಿಗೆ ಸಿಕ್ತು. ಕಣ್ಣು ಬಿಟ್ಟು ನೋಡ್ತಾಳೆ, ಗಾಬರಿ ಆಗ್ತಾಳೆ ಆಕಿ. ನಾರೆ ಗೋಕರ್ಣೇಶ್ವರ ಶಿವಾಲಯದೊಳಗಿದ್ದೆ, ನಾ ಇಲ್ಲಿ ಹ್ಯಾಂಗ ಬಂದಿನಿ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡಿದಾಗ, ನೋಡಮ್ಮ ನೀನು 7 ದಿವಸ ಪರ್ಯಂತರವಾಗಿ ಅಚ್ಚುಕಟ್ಟಾಗಿ ಶಿವಕಥಾಮೃತವನ್ನು ಕೇಳಿದಿ. ಅದಷ್ಟೇ ಅಲ್ಲ, ಗೋಕರ್ಣೇಶ್ವರ ಶಿವಾಲಯದ ಸೇವೆಯನ್ನು ಕೂಡ ನೀನು ಮಾಡಿದಿ. ಈ ಎಲ್ಲ ಸೇವೆಯ ಪ್ರತಿಫಲವಾಗಿ ನೀ 7 ದಿವಸ ಪರ್ಯಂತರವಾಗಿ ನೀನು ಭಕ್ತಿ ಭಾವದಿಂದ ಬೇಡ್ಕೊಂಡಿದಿ. ಏನು ಬೇಡ್ಕೊಂಡಿದಿ ಅಂದ್ರೆ ನೋಡ್ರಿ, ಬೇಡುವಾಗ ಅದು ಒಂದೇ ಬೇಡಬೇಕು. ಮರಾಠಿ ಒಳಗೆ ಒಂದು ಅಭಂಗ ಬರ್ತದೆ, ದೇವ माझा मी देवाचा, देव माझा मी देवाचा, देव माझा मी देवाचा. देव माझा मी देवाचा, ऐसे बोल बोले वाचा, ऐसे बोल बोले वाचा, ऐसे बोल बोले वाचा, बोले वाचा. देव माझा मी देवाचा, देव माझा मी देवाचा. देव माझा मी देवाचा, देव माझा मी देवाचा, मी देवाचा. ऐसे बोल बोले वाचा, ऐसे बोल बोले वाचा, देव माझा मी देवाचा, देव माझा मी देवाचा, देव माझा मी देवाचा. ऐसे बोल बोले वाचा, हे बघा, देव माझा मी देवाचा. याच्यात काय सांगितलेलं आहे अभंगामध्ये, ही भक्ती तुमची कधी परिपक्व होणार, ज्यावेळी तुम्ही देव माझा आणि मी देवाचा, देवच माझा झाला, मीच जर देवाचा झालो, तिथं काहीतरी मागण्याची गरज उरले का हो? जे माझ्या नावाने आहे ते सगळं तुमच्या नावाने झाला, जे तुमच्या नावाने आहे ते सगळं माझ्या नावाने झाला, मग काय मागायचं राहिलं? मग देवाला काय मागितलं पाहिजे? या अभंगामध्ये सांगतात संत सज्जन लोक, देवापाशी गेल्यावर
या चंचुलेनं काय मागितली, माझा काही नको, तुझं जे आहे सगळं माझं, माझं जे आहे सगळं तुझं, असं भक्ती त्यांनी केली. मग इथं या अभंगाच्या माध्यमातून संत सज्जन लोक काय सांगतात, देव माझा मी देवाचा, ऐसे बोल बोले वाचा. ಈಗ ಈ ಅಭಂಗದಿಂದ ಅವರು ಒಂದು ಸುಂದರವಾದ ಸಂದೇಶವನ್ನು ಜಗತ್ತಿಗೆ ಕೊಟ್ಟರು. ಐಸೆ ಬೋಲ ಬೋಲೆ ವಾಚ. ನನಗೆ ಯಾವತ್ತೂ ಕೂಡ ದೇವರು ನನ್ನದೇನದ ನಿಂದೈತಿ, ನಿನ್ನದೇನದ ಎಲ್ಲ ನನ್ನದೈತಿ ಅಂತ ತಿಳ್ಕೊಂಡು ಅನ್ನುವಂಥ ಭಾವ ಏನದಲ್ಲ, ಅಂತ ಭಾವನೆಯನ್ನು ಹೇಳಿಕೊಳ್ಳುವಂಥ ವಾಣಿ ಮಾತ್ರ ನನಗೆ ಕೊಡು ಅಂತ ಬೇಡ್ಕೋಬೇಕು ದೇವರಿಗೆ. ಇಲ್ಲಾಂದ್ರೆ ನಾವು ನೀವೇನು ಕೇಳ್ತೀವ್ರಿ, ನನಗೆ ಅದನ್ನು ಕೊಡು, ನನಗೆ ಇದನ್ನು ಕೊಡು, ನನಗೆ ಅಷ್ಟು ಕೊಡು, ನನಗೆ ಇಷ್ಟು ಕೊಡು, ಅದನ್ನೇನು ಬೇಡಕ್ಕೆ ಹೋಗಬಾರ್ದು. ಈ ಅಭಂಗ ಯಾವಾಗಲೂ ಕೂಡ ನೆನಪಿಟ್ಕೋಬೇಕು. ದೇವ ಮಾಜ ಮೀ ದೇವಾಚ, ऐसे बोल बोले वाचा, ऐसे बोल बोले वाचा, ऐसे बोल बोले वाचा, देव माझा मी देवाचा, देव माझा मी देवाचा, देव माझा मी देवाचा, देव माझा मी देवाचा. नमः पार्वती शिव हर हर महादेव. देव माझा मी देवाचा, ऐसे बोल बोले वाचा, अंगी विभूती ಭೂಷಣ. ದೇವರಲ್ಲಿ ಬೇಡ್ಕೋಬೇಕಾದ್ರೆ ಎಂಥ ಭಾವನೆಗಳಿರಬೇಕು ಅಂದ್ರೆ, ನನಗೆ ಇದನ್ನು ಕೊಡು ಅಂತ ಬೇಡಬಾರದು. ನಿಂದೇನದ ಎಲ್ಲ ನಂದು, ನಂದೇನದ ಎಲ್ಲ ನಿಂದು. ಇಂಥದ್ದೊಂದು ಒಳ್ಳೆಯ ಮನಸ್ಸನ್ನು, ಒಳ್ಳೆಯ ವಿಚಾರವನ್ನು, ವಾಚ ಅಂದ್ರೆ ವಿಚಾರ, ವಾಣಿ, ಆ ವಾಣಿಯನ್ನು ನುಡಿಯುವಂತಹದ್ದು ಮಾತ್ರ ವಿಚಾರ ನನಗೆ ಕೊಡು ಅಂತ ಬೇಡಿಕೊಂಡಾಗ, ಇಲ್ಲಿ ಬೇರೆ ಬೇರೆ ಏನು ತಲೆಯಾಗ ತಗೋಬಾರ್ದ್ರಿ. ಅವಾಗ ಚಂಚಲಂತಕ್ಕೆ, ಚಂಚಲ ಏನಾಕೆ ಬಿಂದುಲನ ಧರ್ಮಪತ್ನಿ ಆಗಿದ್ದಳಲ್ಲ, ಈ ಎಲ್ಲ ಕಥಾಮೃತವನ್ನು ಕೇಳಿ ಗೋಕರ್ಣೇಶ್ವರ ದೇವನ ಸೇವೆಯನ್ನು ಮಾಡಿ ಆಕೆ ಪರಬ್ರಹ್ಮ ಪರಮಾತ್ಮನಿಯ ಚರಣಕ್ಕೆ ಅರ್ಪಣೆ ಆಗ್ತಾಳ. ಕಣ್ಣು ಬಿಟ್ಟು ನೋಡ್ತಾಳ ಜಗನ್ಮಾತ ಜಗಜ್ಜನನಿ ಆದಿಶಕ್ತಿ ಪರಾಂಬ ಜಗದಂಬೆಯ. ನೋಡ್ರಿ, ನವರಾತ್ರ ಮಹೋತ್ಸವದ ಅಂಗವಾಗಿ ನಾವು ಇಷ್ಟೆಲ್ಲ ಮಹಾರಾಷ್ಟ್ರದ ತುಂಬೆಲ್ಲ ತಿರುಗಾಡಿ ಶಿವ ಸಪ್ತಾಹಗಳನ್ನು ನೋಡಿದ್ದೀವಿ. ಆದರೆ ಇದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಇತಿಹಾಸಗೊಳ್ತಕ್ಕಂಥ ಈ ಕಾಡಸಿದ್ದೇಶ್ವರ ವೀರಭದ್ರೇಶ್ವರನ ತಾಣ, ನಿನ್ನೆ ಗುರುಗಳು ಹೇಳಿದರು, 121 ವರ್ಷದ ಶಿವ ಸಪ್ತಾಹ ಆಚರಣೆ ಮಾಡ್ತಕ್ಕಂಥ ಮಠ ಯಾವುದಾದರೂ ಇದ್ರೆ ಅದು ಈ ಕಾಡಸಿದ್ದೇಶ್ವರರ ಮಠ, ಈ ಮಂದಿರ. ನಾವೆಲ್ಲ ಕಡೆ ನೋಡ್ಕೊಂಡು ಬಂದಿದ್ದೀವಿ. ಬಹಳ ಅಂದ್ರೆ 60 ವರ್ಷ, 65 ವರ್ಷ ಲಾಸ್ಟ್, ಬಹಳ ಅಂದ್ರೆ 65 ತನಕ ಆಗಿದವ. ಆದ್ರೂ 121 ವರ್ಷ ಈ ಶಿವ ಸಪ್ತಾಹಕ್ಕೆ ಪೂರ್ಣ ಆಗ್ತದಂತ ತಿಳ್ಕೊಂಡು ಕೇಳಿದ್ರೆ ಇದು ಜಗದ್ಗುರು ಮಹಾಸನ್ನಿದೇವರ ಆಶೀರ್ವಾದನೇ ಕಾರಣ ಅಂತಕ್ಕಂಥ ಮಾತ. ಆ ಚಂಚುಲಂತಕ್ಕೆ ಆ ಹೆಣ್ಣು ಮಗಳು ಎಲ್ಲಿ ಹೋಗ್ತಾಳೆ ಅಂದ್ರೆ ಪರಬ್ರಹ್ಮ ಪರಮಾತ್ಮನಿಯ ಪಾದ ಸೇವೆಯನ್ನು ಮಾಡ್ಕೊಂತ ಜೀವನ ವ್ಯತೀತ ಮಾಡುತ್ತಿರುವಂತಹ ಸಂದರ್ಭದೊಳಗೆ ಆಕೆಗೆ ಹೀಗೆ ಅನೇಕ ಯುಗಗಳು ಕಳೆದು ಹೋದ ಮ್ಯಾಗ ಆಕೆಗೆ ಮನಸ್ಸಿನಾಗ ಬರ್ತದ, ಅಲ್ಲ
ನಾ ಬರೇ ಯೋಚನೆ ಮಾಡಿದ್ದಕ್ಕ ನಾ ಏನು ಪಾಪ ಮಾಡಿರಲಿಲ್ಲ. ನಾ ಬರೇ ಯೋಚನೆ ಮಾಡಿದ್ದಕ್ಕ ನನಗೆ ಇಷ್ಟೆಲ್ಲ ಧ್ಯಾನ ಕರ್ಮಗಳು ಮಾಡಬೇಕಾಯ್ತು, ಇಷ್ಟೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಯ್ತು. ಆವಾಗ ನಾನು ಸ್ವಚ್ಛ ಮನಸ್ಸಿನಿಂದ ಬೇಡ್ಕೋಬೇಕಾಯ್ತು. ಆವಾಗ ನಾನು ಮಾತಾ ಪಾರ್ವತಿಯ ಚರಣ ಸೇವಿಕಳಾಗಿ ನಾನು ಇಲ್ಲಿ ನಿಯುಕ್ತಿಯಾಗಿದ್ದೀನಿ. ಆದ್ರೆ ಆಕಿನ ಮನಸ್ಸಿನಾಗ ಒಂದು ವಿಷಯ ಹೊಳಿತು. ನನ್ನ ಗಂಡ ಮಾತ್ರ ಜೀವನದುದ್ದಕ್ಕೂ ಪಾಪ ಕರ್ಮಗಳನ್ನೇ ಮಾಡಿದಾನ, ಒಂದೂ ಕೂಡ ಪುಣ್ಯ ಕರ್ಮಗಳನ್ನು ಅವನು ಮಾಡಿಲ್ಲ. ಈಗ ಅವ ಯಾವ ಅವಸ್ಥೆ ಒಳಗಿರಬೇಕು ಅಂತ ಆಕೆಗೆ ಮನಸ್ಸಿನಾಗ ವಿಚಾರ ಬಂತ ಅಷ್ಟೆ. ವಿಚಾರ ಬಂದು ದುಃಖ ಆಗಿ ಹಿಂಗ ಒಂದು ದಿವಸ ಆದಿಶಕ್ತಿ ಜಗನ್ಮಾತೆಯ ಚರಣ ಸೇವೆಯನ್ನು ಮಾಡುತ್ತಿರುವಂತಹ ಸಂದರ್ಭದೊಳಗೆ ನೋಡ್ರಿ, ನಿಮಗೆ ಯಾರಿಂದ ಏನಾದರೂ ಆಗಬೇಕಾಗಿತ್ತು ಅಂದ್ರೆ ನಮಗಿಂತ ಹಿರಿಯರು ಇದ್ರೆ, ಗುರುಗಳಾಗಿರ್ಬೋದು, ಋಷಿಮುನಿಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಅವರಿಂದ ನಿಮಗೆ ಏನಾದರೂ ಕೃಪಾ ಬೇಕಾಗಿತ್ತು ಅಂದ್ರೆ ಅವರ ತಲೆ ಒತ್ತಗೊತ್ತ ಕುಂತಾಗ ಈ ವಿಷಯಗಳು ತೆಗಿಬಾರದು. ಅರ್ಜುನ ಎಲ್ಲಿ ಕುಂತಿದ್ದ? ಶ್ರೀಕೃಷ್ಣ ಪರಮಾತ್ಮನ ಚರಣದ ಹತ್ರ ಕೂತ್ಕೊಂಡಿದ್ದ. ದುರ್ಯೋಧನ ತಲೆ ಹತ್ರ ಕೂತ್ಕೊಂಡಿದ್ದ. ಶ್ರೀಕೃಷ್ಣ ಪರಮಾತ್ಮ ಮೊದಲು ಕಣ್ಣು ಬಿಟ್ಟಾಗ ಅರ್ಜುನನಿಗೆ ನೋಡ್ತಾನ. ಅವನ ದೃಷ್ಟಿ ಮೊದಲು ಅವನ ಮೇಲೆ ಬೀಳ್ತದೆ. ಆಗ ನಮಗೇನಾದರೂ ಒಳ್ಳೆಯದನ್ನು ಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಚರಣ ಸೇವಾ ಮಾಡುತ್ತಿರಬೇಕಾದ್ರೆ ಆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಿಷಯಗಳನ್ನು ಹೊರಗೆ ಹಾಕೋಬೇಕು. ಅವಾಗ ಜಗನ್ಮಾತೆಯ ಸೇವೆಯನ್ನು ಮಾಡ್ತಿರ್ತಾಳ. ಈ ಸೇವಾ ಹಿಂಗ ಮಾಡ್ತಿರ್ತಾಳಲ್ಲ, ಆ ಸೇವೆಗೆ ಮಾತಾ ಪಾರ್ವತಿಯಾಗಿರ್ತಕ್ಕಂಥ ಜಗದಂಬೆ ಆಯಿ ಪರಬ್ರಹ್ಮ ಪರಮಾತ್ಮನಿ ಬಹಳ ಪ್ರಸನ್ನರಾಗಿರ್ತಾಳ ಅವಳ ಮೇಲೆ. ಚಂಚುಲ ಅಂತಾಳ, ಅಲ್ಲ ನನ್ನ ಸೌಭಾಗ್ಯ, ನನ್ನ ಗಂಡ ಜೀವನದುದ್ದಕ್ಕೂ ಅವನು ಏನೋ ಒಂದು ಪುಣ್ಯ ಕರ್ಮ ಮಾಡಿದವ ಅಲ್ಲ, ಈಗ ಇಷ್ಟೆಲ್ಲ ಪಾಪ ಕರ್ಮಗಳನ್ನು ಮಾಡಿ ಈಗ ಅವ ಎಲ್ಲಿರಬಹುದವ ಅಂತ ತಿಳ್ಕೊಂಡು ಆ ತಾಯಿಯನ್ನು ಪ್ರಶ್ನೆ ಮಾಡ್ತಾಳೆ. ಅವಾಗ ಆಕೆಯ ಮುಖದ ಕಡೆ ನೋಡಿ ಅಳ್ಕೋಂತ ಪ್ರಶ್ನೆ ಮಾಡಿದಾಗ ಆ ಕಣ್ಣೀರು ಅವಳ ಪಾದಕ್ಕೆ ಸ್ಪರ್ಶ ಆಗ್ತದ. ಅವಾಗ ನೋಡ್ತಾಳೆ ಆ ಚಂಚುಲ್ ಅಂತಕ್ಕಂಥ ಹೆಣ್ಣು ಮಗಳಿಗೆ ಹತ್ರಕ್ಕೆ ತೆಗೆದುಕೊಂಡು, ಅಲ್ಲ ನೀನು ನಿನ್ನ ಗಂಡನ ಬಗ್ಗೆ ಎಷ್ಟು ಪ್ರೇಮದಲ್ಲ, ಎಷ್ಟು ಪ್ರೀತಿಯಿಂದ ನೀನು ಕೇಳ್ತೀಯಲ್ಲ, ಆದ್ರೆ ನಿನ್ನ ಗಂಡ ಈ ಮಾಡಿರ್ತಕ್ಕಂಥ ಎಲ್ಲಾ ಕರ್ಮದ ಫಲವಾಗಿ ಅವನು ರವ ನರಕದೊಳಗ ಪಿಶಾಚಿ ಯೋನಿಯೊಳಗ ಅವನ ಜೀವನ ತೆಗಿತಾ ಇದ್ದಾನ ಅಂತ ಹೇಳಿದಳು. ಯಾರಿಗೆ ಒಳ್ಳೇದನಿಸ್ತದೆ ಹೇಳ್ರಿ? ನಾನು ಮಾತ್ರ ಇದು ಕೈಲಾಸದೊಳಗೆ ಸುಖದಿಂದ ಇದೀನಿ, ಆದ್ರೆ ನನ್ನ ಗಂಡ ಮಾತ್ರ ಪಿಶಾಚಿ ಯೋನಿಯೊಳಗ ಅವ ಅದಾನ, ಅವ ರವ ನರಕ ಯಾತನೆದೊಳಗೆ ಅವನ ಜೀವನ ತೆಗಿತಾ ಇದ್ದಾನ ಅಂತ ತಿಳ್ಕೊಂಡು ಈ ಕೇಳಿದಾಗ ಅವಾಗ ಒಮ್ಮೆ ಜೋರಾಗಿ ಕಾಲು ಒತ್ತಿ ಹಿಡಿದು ಬಿಡ್ತಾಳೆ, ಪಾದ ಒತ್ತಿ ಹಿಡಿದು ಬಿಡ್ತಾಳೆ. ಅವಾಗ ಹೇಳ್ತಾಳಮ್ಮ, ಇದೇನದಲ್ಲ ಇದು, ಈ ಪಾದ ನಾನು ಅಲ್ಲಿವರೆಗೆ ಬಿಡಂಗಿಲ್ಲ, ಎಲ್ಲಿವರೆಗೆ ನನ್ನ ಗಂಡನ ಮುಕ್ತಿಯ ವಿಷಯವನ್ನು ನೀನು ಹೇಳಂಗಿಲ್ಲ ಅಲ್ಲಿವರೆಗೆ ನಾನು ನಿನ್ನ ಪಾದ ಬಿಡಂಗಿಲ್ಲ ಅಂತ ತಿಳ್ಕೊಂಡು ತಾಯಿ ಜಗದಂಬೆಯ ಜಗನ್ಮಾತೆಯ ಪಾದವನ್ನು ಜೋರಾಗಿ ಹಿಡಿತಾಳೆ. ಅವಾಗ ತಾಯಿ ಆಗಿರ್ತಕ್ಕಂಥವಳು ಬಹಳ ಸುಂದರವಾಗಿ ಮತ್ತಿಷ್ಟು ಕನಿಕರದಿಂದ ಹೇಳ್ತಾಳ, ನೋಡಮ್ಮ, ನಿನ್ನ ಗಂಡನಾಗಿರ್ತಕ್ಕಂಥ ಬಿಂದುಲ್ ಅಂತಕ್ಕಂಥ ಒಬ್ಬ ಏನು ನಿನ್ನ ಗಂಡ ಅದನಲ್ಲ, ಅವ ಈ ಸದ್ಯ ರವ ನರಕದೊಳಗೆ ಅವನ ಜೀವನ ತೆಗಿತಾ ಇದ್ದಾನ. ಅದಕ್ಕೆ ಒಂದೇ ಒಂದು ಉತ್ತರ ಏನಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ, ಅವನು ಗಂಧರ್ವ ಋಷಿ ತುಂಬರೂ ಋಷಿ ಅವನಲ್ಲಿ ಹೋಗಿ ಅವನ ಮಂತ್ರ ಶಕ್ತಿಯಿಂದ ಬದ್ಧನನ್ನಾಗಿ ಮಾಡಿ ಅವನ ಕೊಳ್ಳಾಗ ವೀಣಾಯನ್ನು ಸಿಗಿಸಿ ಅವನ ಮುಂದುಗಡೆ ಕುತ್ತುಕೊಂಡು 7 ದಿವಸ ಶಿವಕಥಾಮೃತವನ್ನು ಅವರಿಗೆ ಹೇಳಿದರೆ ಅವ ಪಿಶಾಚಿಯೋನಿಯಿಂದ ಮುಕ್ತನಾಗ್ತಾನ ಅಂತಕ್ಕಂಥ ಮಾತನ್ನ ಜಗಜ್ಜನನಿ ಆದಿಶಕ್ತಿ ಪರಬ್ರಹ್ಮ ಪರಮಾತ್ಮನಿ ಚಂಚಲ್ ಅಂತಕ್ಕಂಥ ಹೆಣ್ಣು ಮಗಳಿಗೆ ಹೇಳ್ತಾಳ. ಅವಾಗ ತಡ ಮಾಡಬೇಡ್ರಿ, ಇದು ನೀವು ಏನು ಹೇಳಿರಲ್ಲ ಅದನ್ನೆಲ್ಲ ಆ ತುಂಬರೂ ಋಷಿಯವರಿಗೆ ಹೇಳಿ ನನ್ನ ಗಂಡನ ಪಿಶಾಚಿ ಯೋನಿಯಿಂದ ಮುಕ್ತ ಮಾಡಲಿಕ್ಕೆ ನನಗೆ ಆಜ್ಞೆ ಕೊಡ್ರಿ ಅಂತ ತಿಳ್ಕೊಂಡು ಕೇಳಿದಾಗ ಆದಿಶಕ್ತಿ ಪರಬ್ರಹ್ಮ ಪರಮಾತ್ಮನಿ ಹೇಳ್ತಾಳೆ, ಗಂಧರ್ವ ರಾಜ ತುಂಬರೂ ಋಷಿಯವರಿಗೆ ಕರೆದು ಅಲ್ಲಿರ್ತಕ್ಕಂಥ ಪಿಶಾಚಿ ಯೋನಿಯೊಳಗಿರ್ತಕ್ಕಂಥ ಬಿಂದುಲನನ್ನ ಮಂತ್ರ ಶಕ್ತಿಯಿಂದ ಬದ್ಧನನ್ನಾಗಿ ಮಾಡಿ ಅವನ ಕೊಳ್ಳಲ್ಲಿ ವೀಣಾವನ್ನ ಧಾರಣೆಯನ್ನು ಮಾಡಿಸಿ ಅವನ ಮುಂದುಗಡೆ ಕುತ್ತುಕೊಂಡು 7 ದಿವಸ ಪರ್ಯಂತರವಾಗಿ ಶಿವಕಥಾಮೃತವನ್ನು ಅವನಿಗೆ ಶ್ರವಣವನ್ನ ಮಾಡ್ರಿ,
7ನೇ ದಿವಸಕ್ಕೆ ಅವನ ಪಿಶಾಚ ಯೋನಿಯಿಂದ ಮುಕ್ತರಾಗಿ ಬಿಡ್ತಾನ ಅಂತ ತಿಳ್ಕೊಂಡಕ್ಕಂಥ ಮಾತನ್ನ ಜಗದಂಬೆ ಹೇಳ್ತಾಳ. ಅದೇ ಪ್ರಕಾರವಾಗಿ ಅಲ್ಲಿ ನಡೀತದ. 7ನೇ ದಿವಸ ಮತ್ತೆ ಅವನು ಕೂಡ ಪಿಶಾಚ ಯೋನಿಯಿಂದ ಮುಕ್ತರಾಗಿ ಪರಬ್ರಹ್ಮ ಪರಮಾತ್ಮನ ಚರಣಕ್ಕೆ ವಿಲೀನ ಆಗತನ ಅಂತಕ್ಕಂಥ ಶಿವಕಥಾಮೃತವನ್ನ ಈ ಸಂದರ್ಭದಲ್ಲಿ ಹೇಳಿ ಇಬ್ರು ಕೂಡ ಕೈಲಾಸದಲ್ಲಿ ಬರ್ತಾರೆ. ಆವಾಗ ಚಂಚುಲ್ ಅಂತಕ್ಕಂಥ ಹೆಣ್ಣು ಮಗಳಿಗೆ ತನ್ನ ಗಂಡನನ್ನು ಬಂದಿದ್ದನ್ನು ನೋಡಿ, ಪಿಶಾಚಿ ಯೋನಿಯಿಂದ ಮುಕ್ತರಾಗಿದ್ದನ್ನು ನೋಡಿ ಮಾತಾ ಪಾರ್ವತಿಗೂ ಕೂಡ ಬಹಳ ಆನಂದ ಆಗ್ತದೆ. ಪರಬ್ರಹ್ಮ ಪರಮಾತ್ಮನ ಆಜ್ಞೆಯ ಮೇರೆಗೆ ಮತ್ತೆ ಅವರಿಬ್ಬರು ಲಗ್ನವನ್ನು ಮಾಡ್ತಾರೆ. ಅವರಿಬ್ಬರು ಶಿವಕಥಾಮೃತವನ್ನು ಕೇಳಿದ್ದಕ್ಕೆ ಕಾರಣಕ್ಕಾಗಿ ಅವರಿಬ್ಬರಿಗೂ ಕೂಡ ಕೈಲಾಸ ಪರ್ವತದಲ್ಲಿ ಇಟ್ಟುಕೊಂಡು ಶಿವಗಣಗಳಲ್ಲಿ ಅವರಿಗೆ ಹೊಂದಾಣಿಕೆ, ಶಿವಗಣಗಳಲ್ಲಿ ಅವರಿಗೆ ತುಂಬುತ್ತಾರ. ಅವರು ಕೂಡ ಒಬ್ಬರು ಶಿವಗಣಗಳಲ್ಲಿ ಒಬ್ಬರಾಗಿ ಉಳಿದು ಬಿಡ್ತಾರ ಅಂತಕ್ಕಂಥ ಶಿವಕಥಾಮೃತದೊಳಗೆ ಆ ಕಥಾ ಕೇಳಿದ್ದಕ್ಕೆ ಫಲ ಏನು ಅನ್ನೋದು ಬಹಳ ಸುಂದರವಾಗಿ, ಇಷ್ಟು ಸುಂದರವಾಗಿರ್ತಕ್ಕಂಥ ಕಥಾ. ಯಾಕೆ ಈ ಮಾತನ್ನು ಇವತ್ತಿನ ದಿವಸ ಇಲ್ಲಿ ಹೇಳಬೇಕಾಯ್ತು ಅಂತ ಕೇಳಿದ್ರೆ, ಶಿವಕಥಾಮೃತವನ್ನು ಕೇಳಬೇಕಾದ್ರೆ ಕಥಾ ಏನು ಮಾಡ್ತದಂತಂದ್ರೆ, ನಿನ್ನೆ ಹೇಳಿದ್ರು ಜಗದ್ಗುರು ಮಹಾಸನ್ಯ ದೇವರು, ಕಥಾ ಏನು ಮಾಡ್ತದ ಅಂತ ಕೇಳಿದ್ರೆ ಜೀವನದಲ್ಲಿರ್ತಕ್ಕಂಥ ವ್ಯಥೆ ದೂರ ಮಾಡ್ತದೆ. ಕಥಾ ವ್ಯಥಾ ದೂರ ಮಾಡ್ತದೆ. ಅಂಥ ಯಾವ ವ್ಯಥವನ್ನು ದೂರ ಮಾಡುವ ಒಂದು ಸುಂದರವಾದ ಕಥಾಮೃತವನ್ನ, ಇದೇನೋ ನಮ್ಮ ಭಾಗ್ಯ. ಈ ಒಂದು ಸುಂದರ ಪ್ರಾಂಗಣದಲ್ಲಿ ಸುಕ್ಷೇತ್ರ, ಇದು ಯಡಿಯೂರ ಸುಕ್ಷೇತ್ರದಲ್ಲಿ ಇಲ್ಲಿ ಒಂದು 5 ಮಿನಿಟ್ ಬಂದು ಪೂಜಾ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋದೇ ಒಂದು ದೊಡ್ಡ ಭಾಗ್ಯ. ಅಂಥದ್ರೊಳಗೆ ಆ ಶಿವಲಿಂಗ, ಆ ವೀರಭದ್ರೇಶ್ವರನ ತಾಣದೊಳಗೆ ಮತ್ತು ಇನ್ನೊಂದು ಹಿಂದ್ಗಡೆ ಸೂರ್ಯ ಸಿಂಹಾಸನಾಧೀಶ್ವರರ ಸಾನ್ನಿಧ್ಯದೊಳಗೆ ನನ್ನಂಥ ಪಾಮರ ಜೀವಿ ಬಂದು ಇಲ್ಲಿ ಶಿವಕಥಾಮೃತವನ್ನು ಹೇಳಬೇಕಾದ್ರೆ ನಂದು ಪರಮ ಭಾಗ್ಯ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಪದೇ ಪದೇ ಜ್ಞಾಪಿಸ್ತಾ, ಇನ್ನು ನಾಳಿನ ದಿವಸ ಮತ್ತೆ ಸುಂದರವಾಗಿರ್ತಕ್ಕಂಥ ಒಂದು ಯೋಗದ ಒಂದು ಕಥಾಮೃತವನ್ನು ತಗೊಂಡು, ಆಮೇಲೆ ಪರಶಿವ ಪರಮಾತ್ಮನಿಗೆ ಹಿಡಿಸುವಂಥ ವಸ್ತುಗಳು ಯಾವ್ಯಾವು, ಯಾರು ಈ ಜಗತ್ತಿನೊಳಗೆ ಬಹಳ ಶ್ರೀಮಂತರದಾರ, ಯಾರಿಗೆ ಶ್ರೀಮಂತ ಅಂತ ಕರಿಬೇಕು, ಎಂಥವರು ಶ್ರೀಮಂತರಾಗಿರ್ತಾರೆ, ಏನಿದ್ರೆ ಅವರಲ್ಲಿ ಶ್ರೀಮಂತಿಕೆ ಇರ್ತದೆ, ಆಮೇಲೆ ಎಂಥ ಗುಣಗಳು ಇರಬೇಕು ಅವನಲ್ಲಿ, ಶಿವನನ್ನು ಸ್ಮರಣೆ ಮಾಡಬೇಕಾದ್ರೆ ಯಾವ ಗುಣಗಳ ಅವಶ್ಯಕತೆ ಬೇಕು ಅಂತಕ್ಕಂಥ ವಿಚಾರವನ್ನು ನಾಳಿನ ದಿವಸ ನಾವೆಲ್ಲರೂ ಯೋಚನೆ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಶುಭವ ಸಂದರ್ಭದಲ್ಲಿ ತಿಳಿಸಿ, ಈಗಾಗಲೇ ಬಹಳಷ್ಟು, ನಿನ್ನೆ ಯಾಕೋ ನೀವು ಬಂದಿರಲಿಲ್ಲ, ಬಹುಶಃ ನೀವು ದೀಪ ಹಚ್ಚಕತ್ತಿದ್ದೀರ ಯಾರಿಗೆ ಗೊತ್ತು. ಅದಕ್ಕೆ ಇಷ್ಟೆಲ್ಲ ಶಿವ ಸಪ್ತಾಹ, ಇದು 121ನೇ ವರ್ಷದ ಶಿವ ಸಪ್ತಾಹ. ಇದು ನಾವು ಈ ನಿಮ್ಮ ಮಠದ ಇತಿಹಾಸದೊಳಗೆ ನಾವು ದಾಖಲೆಯನ್ನು ನೀಡಿದ್ದೀವಿ. ಯಾಕಂದ್ರೆ 121 ಇದು ಬಹಳ ಶುಭ ಸಂಖ್ಯೆ. ಇದು ಆ ಶುಭ ಸಂಖ್ಯೆಯ ವರ್ಷಕ್ಕೆ ನಾವು ಬಂದು ಇಲ್ಲಿ ಗುರುಗಳ ಸೇವೆ ಮಾಡ್ತಕ್ಕಂಥ ಭಾಗ್ಯ ನಮ್ಮದಾಯಿತು ಅಂತಕ್ಕಂಥ ಶುಭ ಸಂದರ್ಭ ಇಲ್ಲಿ ಜ್ಞಾಪಕ ಮಾಡ್ತಾ, ನೀವು ಕೂಡ ಎಲ್ಲರೂ ಮತ್ತೆ ನಾಳಿನ ದಿವಸ ಇನ್ನು ಉಳಿದ 4-5 ದಿವಸಗಳ ಏನು ಕಥಾಮೃತ ಇದೆ ಅದು ಎಲ್ಲರೂ ಕೇಳಬೇಕು, ಎಲ್ಲರೂ ಆಲಿಸಬೇಕು ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಪದೇ ಪದೇ ಪುನಃ ತಿಳಿಸಿ, ಈ 2 ವಾಕ್ಪುಷ್ಪಗಳು ಜಗದ್ಗುರು ಮಹಾಸನ್ನಿ ದೇವರ ಪವಿತ್ರ ಚರಣಾರವಿಂದಕ್ಕೆ ಅರ್ಪಣೆಯನ್ನು ಮಾಡ್ತಾ 2 ವಾಕ್ಪುಷ್ಪಗಳ ಸಮಾಪ್ತಿಯನ್ನು ಮಾಡ್ತಾ ಇದ್ದಾರೆ.